ಜನನೀ ಜನಕಸ್ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ಸರಂ. ಶಂಕರ ಭಗವತ್ಪಾದರು ಶಿಷ್ಯನನ್ನು ಕುರಿತು ತತ್ವೋಪದೇಶವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಶಿಷ್ಯ ಆತನಿಗೆ ದುಃಖದ ಕಾರಣ ಪರಿಚಯ ಇತ್ತು ಅಂದರೆ ಅವನ ಗುರುಗಳನ್ನು ಶೋಧನೆ ಮಾಡ್ತಾರೆ. ಯಾವ ಮನುಷ್ಯನಿಗೆ ರೋಗವೇ ಪರಿಚಯ ಇಲ್ಲವೋ, ಆ ರೋಗದಿಂದ ದುಃಖವೇ ಅನಿಸುವುದಿಲ್ಲವೋ, ಆ ವೈದ್ಯರನ್ನು ಹುಡುಕಲಿಕ್ಕೆ ಪ್ರಯತ್ನ ಮಾಡುವುದಿಲ್ಲ. ಹಾಗಾಗಿ ಕ್ಯಾನ್ಸರ್ ಆದವರು ಭಾಳ ಜನ ಯಾಕೆ ಸಾಯ್ತಾರೆ ಅಂದರೆ ಅದು ಗೊತ್ತಾನೇ ಆಗೋದಿಲ್ಲ. ಮೊದಲು ಅಜ್ಞಾನ ಅಂದರೆ ಇದು ಕ್ಯಾನ್ಸರ್ ಆದಂಗೆ ಗೊತ್ತಾಗೋದಿಲ್ಲ. ಗೊತ್ತಾದ ಮೇಲೂ ಕೂಡ ಸರಿಯಾಗಿ ಅದನ್ನು ಔಷಧ ಆಪ್ರೇಷನ್ ಮಾಡಿ ಕಡಿಮೆ ಮಾಡಿ ಗುರುಗಳು ಸಿಗೋದಿಲ್ಲ. ವೈದ್ಯರು ಸಿಗಲಿಲ್ಲ ಅಂದರೆ ಅವನಿಗೆ ಚಾರ್ವಾಕರು ಹೇಳಿದ್ರೆ ಮರಣವೇ ಮೋಕ್ಷ, ಅವನಿಗೆ ಮತ್ತೊಂದು ಗತಿ ಇಲ್ಲ. ಅದಕ್ಕೆ ಮಹಾನುಭಾವರು ಶಿಷ್ಯನಿಗೆ ಅವನಿಗೆ ಈ ಜನ್ಮ ಮರಣದ ಭಯವನ್ನು ತಿಳಿತು ಅಂದರೆ ಗೊತ್ತಾಗ. ಬಿಸಿಲಿನ ತಾಪ ಹೆಚ್ಚಾಯಿತು, ಛತ್ರಿ ಹಿಡಿತಾನೆ, ಗಿಡದ ನೆಳ್ಳಿಗರೆ ನಿಂದಿರ್ತಾನೆ. ಅವನಿಗೇನು ಅನಿಸಲಿಲ್ಲ ಅಂದ್ರೆ ಮಧ್ಯಾಹ್ನದ ಬಿಸಿಲು ಹಾಕೊಂತ ಕಲ್ಲು ಕಟ್ಟಿತಾರೆ ನೋಡ್ರಿ ವಾಡ್ರು. ನಿಮಗೆ 2 ಮಿನಿಟ್ ನಿಂದಿರೋಕ್ಕಾಗಿಲ್ಲ, ಅವ್ರು ಆರಾಮ ಕುಂತಿರ್ತಾರೆ. ಬಿಸಿಲು ಎಲ್ಲೇ ಬಿಸಿಲು ಎಲ್ಲ ದಪ್ಪ ಚರ್ಮ ಇತ್ತು ಅಂದ್ರೆ ಗೊತ್ತಾಗಿಲ್ಲ ಅವನಿಗೆ. ಹಾಗೆ ಬುದ್ಧಿ ಯಾರು ದಪ್ಪದ ಜಡದ ಅವರಿಗೂ ಕೂಡ ಸಂಸಾರ ದುಃಖ ಗೊತ್ತಾಗಿಲ್ಲ. ಅದಕ್ಕೆ ಮಹಾನುಭಾವರು ಮೊದಲ ದುಃಖ ಗೊತ್ತಾಗಬೇಕು ಶಿಷ್ಯನಿಗೆ. ಅಂದವ ದುರ್ವಾರ ಸಂಸಾರ ದವಾಗ್ನಿ ತಪ್ತಂ. ದುರ್ವಾರ ಜನ್ಮ ಮರಣ ನಿವೃತ್ತಿ ಮಾಡೋಕ್ಕೆ ಎಷ್ಟು ಪ್ರಯತ್ನ ಮಾಡಿದರೂ ನಿವಾರಣೆ ದುಃಖೇನಾಪಿ ವಾರಯಿತು ನ ಶಕ್ಯ ದುರ್ವಾರ. ಎಷ್ಟು ಪ್ರಯತ್ನ ಮಾಡಿದರೂ ದೂರ ಮಾಡೋಕ್ಕೆ ಸಾಧ್ಯ ಆಗಲಾರದು. ಸಂಸಾರ ಜನ್ಮ ಮರಣ ಇದುವೇ ದವಾಗ್ನಿ, ಇದೇ ದೊಡ್ಡ ಗಂಟು. ಅರಣ್ಯಕ್ಕೆ ಉರಿ ಹತ್ತದ ದವಾಗ್ನಿ. ಅದರಿಂದ ಏನಾಗ್ಯಾನ, ತಾಪ ಆಗಿಲ್ಲ, ತಪ್ಪಾಗ್ಯಾನ. ತಾಪ ಬೇರೆ ತಪ್ಪು ಬೇರೆ. ನೀರಿಗೆ ಬೆಚ್ಚಗಾಯ್ತಂದು ತಾಪ ರೀ, ಕುದಿಯಕ್ಕೆ ಹತ್ತು ಅಂದ್ರೂ ತಪ್ಪಾಗ್ಯದ ನೋಡ್ಬೇಕು. ಕುದೀತ ನೋಡ್ರಿ, ಹಿಂಗೆ ಕೈ ಇಟ್ಟರೆ ಬೆಚ್ಚಗೆ ತಾಪ, ಕುದಿಯಕ್ಕೆ ಹತ್ತು ಅಂದ್ರೂ ತಪ್ಪಾಗ್ಯದ ಅಂತ. ತಪ್ಪಂದ್ರೇನು, ಅದು ಸ್ಥಿರ ಇರೋಕ್ಕೆ ಸಾಧ್ಯನೇ ಇಲ್ಲದು. ಹಂಗೆ ಹೇ ಗುರುವೇ, ನಾನು ಅಜ್ಞಾನಾದಿ ಜನ್ಮ ಮರಣ ಸಂಸಾರದಿಂದ ದುಃಖದಿಂದ ಇಟ್ಟು ತಪ್ಪಾಗಿನಿ. ನಂಗೆ ನೆಲೆನೇ ಇಲ್ಲ ಎಲ್ಲಿ ನಿಂದ್ರಾಕೆ. ಅನಂತ ಜನ್ಮ, ಈ ಜನ್ಮದ ಕೂಡಲೇ ಆ ಜನ್ಮ, ಆ ಜನ್ಮದ ಕೂಡಲೇ ಆ ಜನ್ಮ, ಸ್ವರ್ಗ ನರಕ ಪಾತಾಳ, ಇದು ತಪ್ತದ. ನಿಲುಗಡೆನೇ ಇಲ್ಲ ಮನುಷ್ಯನಿಗೆ. ಹಿಂಗೆ ತಪ್ತಂ ಏನಪ್ಪ ಅಂತ ಕೇಳಿದರೆ ಮತ್ತೆ ಹಂಗೆ ದೋಧೂಯಮಾನಂ ದುರದೃಷ್ಟ ವಾತೈ. ಯಾಕೆ ನಿಲ್ಲಂಗಿಲ್ಲ? ಅಳಿಗಾಡ್ತದೆ ಗಿಡ ಅಂದ್ರೆ ಏನು ಹೇಳ್ಬೇಕ್ರೆ, ಗಿಡ ಗಾಳಿ ಬಿಟ್ಟದ, ಗಾಳಿ ಅದ್ರಾಗ ಸುಂಟ್ರ ಗಾಳಿ ಬಿಡ್ತಂದ್ರೆ ಅಳಿಗಾಡಂಗಿಲ್ಲ, ಟಂಗಿ ಮುರಿತಾವೆ, ಗಿಡ ಮುರಿತಾವೆ.
ಎರಡು ಚಂದ ಹೇಳ್ಯಾರ ನೋಡು ಮಹಾತ್ಮರು. ಏನಪ್ಪ ಅಂತ ಕೇಳಿದ್ರೆ ದೋಧೂಯಮಾನಂ. ದೋಧೂಯಮಾನ ಅಂದ್ರೆ ಏನು ರೀ? ಹೊಲಸು ಬಟ್ಟೆ ಒಗಿತಾರಲ್ಲ, ಅದಕ್ಕೆ ದೋಧೂಯಮಾನ ಅಂತ ರಪ್ ರಪ್ ಹೊಡಿತಾರೆ ನೋಡ್ರಿ. ಅದಕ್ಕೆ ಧೂಯಮಾನ ಸ್ವಚ್ಛ ಮಾಡೋದು ಹೆಂಗೆ? ದೋಧೂಯಮಾನಂ. ಹಂಗೆ ಪಂಗೆ ಒಗ್ದಂಗೆಲ್ಲ ಕೌದಿ ಒಗ್ದಂಗೆ. ಕೌದಿ ಹೆಂಗೆ ಒಗಿತಾರೆ? ರಪ್ 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 ಅಂತ ಬಡಿತಾರಲ್ಲ, ಹಂಗೆ ನನ್ನ ಸಂಸಾರದಾಗ ಹಿಂಗೆ ಬಡಿಯಕತ್ಯಾವ. ರಪ್ ರಪ್ ದೋಧೂಯಮಾನಂ. ಅದರಿಂದ ದವಾಗ್ನಿ ತಪ್ತಂ. ದವಾಗ್ನಿ ಜನ್ಮ ಮರಣ ಸಂಸಾರ ಅಗ್ನಿಯಿಂದ ತಪ್ತಾಗಿ ದೋಧೂಯಮಾನಂ. ಸ್ಥಿರ ಇಲ್ಲ, ಅದು ಹೇಳ್ಕೊತ. ಯಾಕೆ? ಏನು? ದುರದೃಷ್ಟ ವಾತ್ಯೈ. ದುರದೃಷ್ಟ ಅನಂತ ಪಾಪ ಕರ್ಮಗಳು ಇವು ಗಾಳಿ ಅದ ಇರುಗಡಂಗಿರ ಒತ್ತಾಟಿ. ಈ ಜನ್ಮ 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 ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಪ ಸ್ಥಿರವೇ ಇಲ್ಲ. ಯಾವುದರಲ್ಲಿ ದುರದೃಷ್ಟ ವಾಕ್ಯೈ, ವಾತ್ಯೈ ಗಾಳಿ, ಕೆಟ್ಟ ಗಾಳಿ. ಹಾಗೆಲ್ಲ ಸೊಂಟ್ರು ಗಾಳಿ, ದುರದೃಷ್ಟವಾತ. ಸೊಂಟ್ರು ಗಾಳಿಯಾಗ ಸಿಕ್ಕದು ಯಾವ ಗಿಡ ಸತ್ಯಕ್ಕೆ ಮುರಿದು ಹೋಗ್ತಾವ್ರಿ. ಮನೆ ಛತ್ತ ಹಾರಿ ಹೋಗ್ತಾವೆ ತಗಡದಿದ್ರೆ. ದುರದೃಷ್ಟವಾತೈ ದೂಧೂಯಮಾನ. ಚಂಚಲನಾಗಿರ್ತಕ್ಕಂಥ ನನಗೆ ಮತ್ತೇನಾಗಿದೆ? ಭೀತಂ ಅಂಜಿದಂಥ, ಪ್ರಪನ್ನಂ ನಿಮ್ಮ ಪಾದಕ್ಕೆ ಬಿದ್ದಂಥ ನನಗೇನು ಮಾಡಿರಿ? ಮೃತ್ಯೋ ಪರಿಪಾಹಿ. ಈ ಜನ್ಮ ಮರಣದಿಂದ ನಂಗೆ ರಕ್ಷಣೆ ಮಾಡಿ. ಪಾಯಿ ಅಲ್ಲ, ಪರಿಪಾಯಿ, ಪೂರ್ಣತಃ ಪಾಯಿ. ಅದಲ್ಲ ಡಾಕ್ಟರು ಕ್ಷಯರೋಗ ಕಳೀತಾರೆ. ಕ್ಯಾನ್ಸರ್ ಬಂತಂದ್ರೆ ಆ ಕಡೆಗೆ ಪೂರ ಒಟ್ಟ ರೋಗೇ ಬರ್ಬಾರ್ದು ನನಗೆ. ಪರಿಪಾಯಿ ಹೆಂಗಂತಾರೆ ನೋಡ್ರಿ. ಪ್ರಪನ್ನಂ ಭೀತಂ ಏನಪ್ಪ? ಮೃತ್ಯೋ ಪರಿಪಾಯಿ. ಏನಪ್ಪ ಅಂಥದ್ದೇನು ಭೀತಿ ಅದ? ಮೃತ್ಯು ರೀ, ಮರಣ ಭೀತಿ. ಎಷ್ಟೋ ಮಂದಿ ಎಷ್ಟೋ ಮಂದಿ ಅಂಜು ಸತ್ತವ್ರು ಅದಾರ. ಹಾಂ, ಭಾಳ ಅದಾವ. ಮೃತ್ಯೋ ಮಾಂ ಪರಿಪಾಯಿ. ನನ್ನನ್ನು ಪರಿಪಾಹ ಅಂದರೆ ಪಾಯಿ ಅಲ್ಲ, ಪರಿಪಾಯಿ. ಸರ್ವತೋ ರಕ್ಷಣೆ ಮಾಡಿ ನಾನು. ಸರ್ವತೋ ಅಂದ್ರೆ ಅಜ್ಞಾನ ಸಹಿತ ಜನ್ಮ ಮರಣದ ನಿವೃತ್ತಿ. ಅದಕ್ಕೆ ಪರಿಪಾಯಿ. ಏನು? ಯಾಕಪ್ಪ ನಮ್ಮಂತ ಯಾಕೆ ಬರ್ತೀವಿ? ಯಾಕೆ? ಹೋಗು, ಕರ್ಮಯೋಗಿ, ಪತಂಜಲಿ, ಸಾಂಖ್ಯ ಎಲ್ಲ ಅದಾರ. ಹೋಗೋ ಆ ಕಡೆ, ನಮ್ಮ ಕಡೆ ಎಷ್ಟೋ ಶಾಸ್ತ್ರ ಅದ. ನಮ್ಮಂತ ಯಾಕೆ ಬರ್ಬೇಕಂತ ಎಷ್ಟೋ ಜನ ಶ್ರೋತ್ರಿಯ ಅದಾರ, ಎಷ್ಟೋ ಜನ ಬ್ರಹ್ಮನಿಷ್ಠರು ಅದಾರ. ಹೋಗು. ಇಲ್ಲರಿ, ಬ್ರಹ್ಮನಿಷ್ಠಿದ್ದವ್ರು ಹೇಳೋಕ್ಕೆ ಬರಲ್ಲ, ಶ್ರೋತ್ರಿಯವ್ರು ಕಂಡಿಲ್ಲ. ಶ್ರೋತ್ರಿಯನಿಗೆ ನೋಡೇ ಇಲ್ಲ ಅವನು. ಬ್ರಹ್ಮನಿಷ್ಠ ಹೇಳೋಕ್ಕೆ ಬರೋಂಗಿಲ್ಲ ಅವನಿಗೆ. ಹೋಗಿ ಏನು ಮಾಡಲಿ? ನನ್ನ ಸಂಶಯ ನಿವಾರಣೆ ಮಾಡೋಕ್ಕೆ ಯೋಗ್ಯ ಇರಬೇಕಲ್ಲ ಅವನು. ಹೌದಲ್ಲ? ಶ್ರೋತ್ರಿಯ ಅದಾರ, ಬ್ರಹ್ಮನಿಷ್ಠ. ಅದಕ್ಕೆ ಹೇಳ್ತಾರೆ ಅವರು, ಸರ್ಪಭೂಷಣ ಬರೆದಾರ. ಒಂದು 4 ಮಂದಿ ಕೂಡ್ರು ಕೂಡಿ 10 ಮಣಿಗೆ ಹಳ್ಳಿಯಾಗ ನಾಟಕ ಮಾಡ್ತಾರೆ. ನಾಟಕ ಮಾಡಿದ್ರಂತ, ಅಂಗಡಿ ಮುಚ್ಚಿರ್ತಾವೆ. ನಾಳೆ ಇವು ಕೂಡ್ರು 4 ಮಂದಿ ಕೂತಿರಂತ ಅಲ್ಲಿ ನಾಟಕ ನೋಡೋಕೆ. ಯಾರು ರೀ? ಏನು ಮಾಡೋಕ್ಕೆ? ನೋಡೋಕೆ. ಯಾರು ಕುಂತಾರ? ಕೂಡ್ರು. ಅದಕ್ಕೆ ನೋಡೋಕೆ ನಾಟಕ. ಕೂಡ್ರು ನೋಡು ಶಬ್ದ ಜೋಡ್ತಾವೇನು ರೀ? ಕುಂತಾರ ಅವರು. ಅವ್ರ ಮಗರ್ಕೊಂದು 4 ಮಂದಿ ಕಣ್ಣು ಕುಂತ ಇದ್ದರು ಕುಂತಿರಂತ. ಅವರು ನೋಡಿ ಹೆಂಗೆ ಪಾಠಕ್ಕೆ ನೋಡಿ, ಹೆಂಗೆ ಚೆನ್ನಾಗಿ ಹೆಂಗೆ ಕುಣಿತಾ ನೋಡೋ ಅಂತ ನಗತಿರಂತ. ಅವ್ರು ನೋಡಿ ಇವು ನಗತಿದ್ದು ಅಂತ, ಇವರು ನಗತಿದಂತ ಮಗರಿಗೆ. ಯಾಕೆ ನಗತಿ? ಅವ್ರು ನಗಕ್ಕೆ ನೋಡಿಲ್ಲ. ಇವ ಶ್ರೋತ್ರಿಯರು ಹಿಂಗಿರ್ತಾರೆ, ನೋಡಿಲ್ಲ, ನಗುದು ಬಿಡಂಗಿಲ್ಲ. ಬ್ರಹ್ಮನಿಷ್ಠತ್ವರೇ ಇಲ್ಲ,
ಬ್ರಹ್ಮನ ಸುದ್ದಿನೇ ಮಾತಾಡ್ತಾರೆ ಶಾಂತ. ಏನು ಮಾಡ್ತಾರೆ? ಒಬ್ಬ ಕಣ್ಣೆಲ್ಲ ಅದಕ್ಕಾರೆ ಮೂಕದಾನ, ಏನು ಮಾಡ್ತಾನ? ಮಾತಾಡೋಕ್ಕೆ ಬರೋಂಗಿಲ್ಲ. ನೋಡೇನೆ ಎಲ್ಲ ಮಾಡೋಕ್ಕೈತೆ ಕರೆ, ಕಿವಿ ಅದಾವ ಎಲ್ಲ ಅದಾವ. ಅದಕ್ಕೆ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತಾರೆ ಅವರು. ಹೇ ಸದ್ಗುರುನಾಥ, ನೀ ಶ್ರೋತ್ರಿಯ ಬ್ರಹ್ಮನಿಷ್ಠ ಇದ್ದೀಯ ಅಂತ ತಿಳ್ಕೊಂಡು ಪರಿಪಾಹಿ, ನನ್ನನ್ನು ಸಂಪೂರ್ಣ ದೃಷ್ಟಿಯಿಂದ ರಕ್ಷಣೆ ಮಾಡು. ಯಾಕ? ಶರಣ್ಯಂ, ಏನಪ್ಪ? ಶರಣ್ಯಂ, ನೀನು ಶರಣಾಗತಾಗಿನಪ್ಪ. ಮದುವೆ ಮಾಡ್ಕೊಂಡ ಮೇಲೆ ಹ್ಯಾಂಗಾರೆ ಮಾಡಿ ಜ್ವಾಕಿ ಮಾಡಬೇಕಪ್ಪ. ಕಳ್ತನ ಮಾಡಿ ಜ್ವಾಕ್ ಮಾಡು, ದುಡಿದರೆ ಜ್ವಾಕ್ ಮಾಡು, ಹ್ಯಾಂಗೆ ಮಾಡ್ತೇವೆ ಮಾಡು. ಯಾಕೆ? ನಿನ್ನ ಕೊಳ್ಳಿಗೆ ಬಿದ್ದೀನಿ ನಾ. ಹಂಗೆ ಗುರುವೇ ಪ್ರಪನ್ನಂ, ನಿನ್ನ ಕೊಳ್ಳಿಗೆ ಬಿದ್ದೀನ. ಹ್ಯಾಂಗೆ ಮಾಡ್ತೀವಿ? ನನ್ನ ಅಜ್ಞಾನ ಕೇಳೋ ಜ್ಞಾನ ನಿನಗೆ ಕರ್ತವ್ಯ. ನಾ ಹೋಗಂಗಿಲ್ಲ ಈಗ, ನಾಲ್ಕು ಮಂದಿಯಾಗೆ ಮಾಡ್ಕೊಂಡಿನಿ ಮದಿ. ನಾ ಎಲ್ಲಿಯೂ ಹೋಗಿಲ್ಲ. ನಾನು ಶ್ರದ್ಧಾ, ಸಮಾಧಾನ, ಭಕ್ತಿ, ಷಡ್ ಸಂಪತ್ತಿ ಇವರೆಲ್ಲರ ಇದರಿಗೆ ಬಂದು ನಿನ್ಕೊಳ್ಳಿಗೆ ಬಿದ್ದೀನಿ. ನೀವು ಒಬ್ಬನೇ ಬಂದೀನಿ, ನೂಕ್ಷತ್ತು ಒಂದೇ ಹಾಕೋದೇನು? ಅದಕ್ಕೆಲ್ಲ ವಿವೇಕ, ವೈರಾಗ್ಯ, ಶಮ ಇವ್ರಿಗೆಲ್ಲ ಕರ್ಕೊಂಡು 4 ಮಂದಿಗೆ ನಿನ್ಕೊಳ್ಳಿಗೆ ಬಿದ್ದೀನಿ. ಪರಿಪಾಹಿ ಮಾಂ, ನಾನು ರಕ್ಷಣೆ ಮಾಡು. ಅದು ನಿನ್ನ ಕರ್ತವ್ಯದ, ನನ್ನ ಕರ್ತವ್ಯ ನಾ ಮಾಡೀನಿ. ಏನು? ಸಾಷ್ಟಾಂಗ ಪ್ರಣಮ್ಯ, ನಾ ಕರ್ತವ್ಯ ಮಾಡೀನಿ. ಶರಣ ಬರೋದು ನನ್ನ ಕರ್ತವ್ಯ, ನಾ ಶರಣ ಬಂದೀನಿ ನಿಮಗೆ. ಮತ್ತು ಏನು ಮಾಡು? ಯತ್ ಅಹಂ ನ ಜಾನೆ, ಯಾವ ಆತ್ಮನ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಅದು ಹೇಳು. ಯತ್ ಅಹಂ ನ ಜಾನೆ, ಇಲ್ದಾಗ ನನಗೆ ಗೊತ್ತಿಲ್ಲ. ಆತ್ಮ ಅಂತಾರೆ ಶಾಸ್ತ್ರ ಎಲ್ಲ ಹೇಳಿದಾಗ ನಮಗೇನು ಗೊತ್ತಿಲ್ಲ. ಆತ್ಮ, ಪ್ರತ್ಯೇಗಾತ್ಮ ಏನಂತ ಅವು ನನಗೇನು ಗೊತ್ತಿಲ್ಲ. ಅದಕ್ಕೆ ನೀನು ಶರಣಕ್ಕೆ ಬಂದೀನಿ. ಯಾವುದರ ಅಜ್ಞಾನದಿಂದ, ಆತ್ಮದ ಅಜ್ಞಾನದಿಂದ ನಾನು ಜನ್ಮ ಮಾಡಿ ಬಂದವ, ಅದರ ಜ್ಞಾನ ಮಾಡೋ ಕೊಡುವಾಗೇ ಗೊತ್ತಿಲ್ಲದಕ್ಕೇ ನಿಮ್ಮ ಪಾದಕ್ಕೆ ಬಂದೇನೆ. ಅದಕ್ಕೇನು? ಮಾಂ ಪರಿಪಾಲಯ, ನಂಗೆ ರಕ್ಷಣೆ ಮಾಡು. ಹೌದಲ್ಲ? ರಕ್ಷಣೆ ಮಾಡಂದ್ರೆ ಏನು ರೀ? ನನ್ನ ಜ್ವಾಕಿ ಮಾಡು. ಹಸ್ತ ಬಂದು ನಿಮ್ಮ ಪಾದಕ್ಕೆ ಬಿದ್ದರೆ ಜ್ವಾಕಿ ಮಾಡೋದೇನು? ಅನ್ನ ಕೊಡ್ಬೇಕು, ಜ್ವಾಕಿ ಮಾಡೋದು ಮತ್ತೇನು? ಹಾಗೆ ನನಗೆ ಇಲ್ಲಿ ಭಾಳ ಹಸಿವಾದ. ನನಗೆ ಮುಮುಕ್ಷು ಏನಂತಾರೆ? ಮುಮುಕ್ಷು ಅಂದರೆ ಹೆಂಗಪ್ಪ ಅಂತಂದ್ರೆ ಏನೂ ಬೇಡ, ನನಗೆ ಏನೂ ಬೇಡ. ಮುಕ್ತುಂ ಇಚ್ಛೋ ಮುಮುಕ್ಷು, ನನಗೇನು? ನನ್ನ ಹಸಿವಿ ಏನು? ಕೋಹಂ ಕುತ ಆಯಾತ ಕಾಮೇ ಜನನಿ ಕೋಮೇ ತಾತಃ, ನನಗೆ ಹೇಳು. ನನಗೆ ಹಸಿವೆ ಅದು. ನಮ್ಮ ಅಪ್ಪೆ ಗೊತ್ತಿಲ್ಲ ಇಲ್ದಾಗ ಬಂದು, ನಮ್ಮ ಅವ್ವೇ ಗೊತ್ತಿಲ್ಲ. ಈ ಜೀವನಿಗೆ ಅವ್ವ ಅಪ್ಪ ಯಾರು? ಶರೀರಕ್ಕೆ ಅವ್ವ ಅಪ್ಪ ಅದರ, ಜೀವನಿಗೆ ಅವ್ವ ಅಪ್ಪ ಯಾರು? ಗೊತ್ತಿಲ್ಲ ಅಂದರೆ ಏನಂತಾರೆ ರೀ? ಗೊತ್ತಿಲ್ಲ ಅಂತ ನಿಮ್ಮಪ್ಪ ಯಾರು ಗೊತ್ತಿಲ್ಲ ಅಂದ್ರೆ ಬಿಡಿ ಬೈತಾರಿಲ್ಲ. ಈ ಜೀವನಿಗೆ ಯಾರದಾರ? ಇದಕ್ಕೆ ಅಪ್ಪ ಯಾರು, ಅವು ಯಾರು? ಯತ್ ಅಹಂ ನ ಜಾನೆ, ನನಗೆ ಗೊತ್ತಿಲ್ಲ ಅದು. ಅದಕ್ಕೇನಪ್ಪ ಅಂದ್ರೆ ನನಗೆ ಹೇಳಿ ಪರಿಪಾಹಿ, ನನ್ನ ರಕ್ಷಣೆ ಮಾಡಿರಿ ಅಂತ ತಿಳ್ಕೊಂಡು ಗುರುಗಳಿಗೇನಪ್ಪ ಅಂದ್ರೆ ಶರಣ್ಯಂ, ಶರಣಾಗತಾಗಿದೆ. ಸಾಷ್ಟಾಂಗ ನಮಸ್ಕಾರ, ಕರವೆರಡು, ಪದವೆರಡು, ಭುಜವೆರಡು, ಎದೆನೆಸಲು ಸೋಂಕಲ್ ಅಷ್ಟಾಂಗವೆನಿಸುವುದು. 2 ಕಾಲ, 2 ಕೈ, ಹೌದಲ್ಲ? 2 ಭುಜ, 1 ಎದೆ, 1 ಹಣೆ, 8 ಅದಲ್ಲ ಇವು ಸಾಷ್ಟಾಂಗ. ಸಾಷ್ಟಾಂಗ ಅಂದರೆ ಏನು ರೀ? ಹೆಂಗಂದ್ರೆ ಉದ್ದ ಬಿದ್ದರೆ ಕಟ್ಟಿಗೆನೂ ಬೀಳ್ತಾವೆ, ಉದ್ದ ಹಂಗೆ ಬಿದ್ದರು ಅಂದ್ರೆ ಇವೇನದವಲ್ಲ, ಹಣೆಯಿಂದ ವಿಚಾರದಿಂದ, ಹೃದಯದಿಂದ ಭಕ್ತಿಯಿಂದ, ಕೈಯಿಂದ ಕರ್ತೃತ್ವದಿಂದ, ಕೈ ನಿನ್ನ ಕೆಲಸ, ಕಾಲು ಇನ್ಮೇಲೆ ನಿನ್ನ ಕೆಲಸ, ಹೃದಯ ನಿನ್ನ ಕೆಲಸ, ನನ್ನ ವಿಚಾರ ನಿನ್ನ ಕೆಲಸ.
ಇವು ವಂಶದಕ್ಕೆ ಸಾಷ್ಟಾಂಗ ಅಂತಾರೆ. ಹೌದಾ? ಇವು ಉದ್ದ ಅವ್ರ ಮಂದಿ ಬಿದ್ದ ಏನು ಮಾಡ್ಕೊತೀರಿ ಹೇಳ್ದ. ಕಾಲು ಉದ್ದ ಬಿದ್ದ ಹೋಟೆಲ್ಗೆ ಹೋದ. ಹಾಗೆ ಶರಣ ಅಂತ ಹೇಳ್ಕಂತಾರೆ. ಇದಕ್ಕೆ ಅವರಂತ ಸಾಷ್ಟಾಂಗ ಇವು ಅಂದ್ರೆ ಇವು ಅರ್ಪಣ ಮಾಡೋದು. ತಲೆ, ಎದೆ, ಕೈಯ, ಕಾಲ ಇವು 8 ಅದಾವಲ್ರಿ. ಹೌದಲ್ಲ? 2 ಕೈ 2 ಕಾಲು ಅವನದೇ ಕೆಲಸ, ಅವನದೇ ಚರಣ ಸೇವಾ, ಅವನದೇ ವಿಚಾರ, ಅವನದೇ ಧ್ಯಾನ. ಇದಕ್ಕೆ ಸಾಷ್ಟಾಂಗ ಅಂತ. ಇವ ಉದ್ದ ಬಿದ್ದ ಎದ್ದಪ್ಪ, ಕಟ್ಟಿಗೆ ಬಿದ್ದಂಗೆ ಬಿದ್ದ ಎದ್ದ, ಸಾಷ್ಟಾಂಗ ಅಂತಾರೆ. ಅದಕ್ಕೆ ಶರಣ ಇಟ್ಟು ಶರಣ್ಯಂ ಮೊದಲು ಶಬ್ದದ ಭಾಳ ಮಹಾತ್ಮರು ತೂಗಿಡ್ತಾರೆ ಶಬ್ದ. ತುಕಾನೆ ತುಕೂನು ಬೋಲ್ಲೆ. ಹೌದಲ್ರಿ? ಬಂಗಾರ ಹೆಂಗೆ ತೂಗು ಕೊಡ್ತೀರಿ ಕಿಮ್ಮತ್ತದ ಹಂಗೆ ಶಬ್ದನೂ ಜೀವ ಉಳಿಸ್ತಾವ, ಜೀವ ತೆಗಿತಾವ ಶಬ್ದ. ಜಜ್ಜಂದು ಹಂಗಲ್ಲ, ಶಬ್ದನೇ ಯಾಕಡೆ ಬಾಯಿ ಬಂದಾಗ ಮಾತಾಡೋದಲ್ಲ. ಅದಕ್ಕೆ ಶರಣ್ಯಂ, ನಿಮ್ಗೆ ನಾನು ಶರಣಾಗತ ಆಗಿದ್ದೇನೆ. ನನ್ನ ವಿಚಾರ, ನನ್ನ ಮನಸ್ಸು, ನನ್ನ ಕ್ರಿಯಾ ಎಲ್ಲವೂ ನಿಮ್ಗೆ ಒಪ್ಸೀನಿ. ನಿಮ್ಮ ಬಿಟ್ಟು ನನಗೆ ಏನಿಲ್ಲ. ನೋಡಿರಿ, ಹಿಂಗೆ ಯಾರು ಸಿಗ್ತಾರೆ ಶಿಷ್ಯರು? ಇಂಥ ಶರಣ್ಯಂ ಏನಪ್ಪ ಅಂತ ಕೇಳಿದರೆ, ಅವರು ಗುರುಗಳಂದ್ರು ಯಾಕೆ ನಮ್ಮ ಹಂತಕ್ಕೆ ಬಂದು ಎಷ್ಟು ಮಂದಿ ಹೇಳೋರದ ಹೋಗು ಹೇಳೋರೇನು ಕಮ್ಮದಾರ? ಕಮ್ಮದಾರ. ಅದು ದೊಡ್ಡ ಬಜಾರದ, ಹೆಂಗೆ ಕಾಯಿಪಲ್ಯ ಬಜಾರದ. ಹಂಗೆ ಹಂಗೆ ಹೇಳೋರು ಭಾಳ ಮಂದಿ ಮಠ ಕಟ್ಕೊಂಡು ಕುಂತಾರೆ. ನಾ ಶಿಷ್ಯ ಮಾಡ್ಕೋತೇನೆ ಅಂತ ಹಂಗೆ ಭಾಳ ಮಂದಿ ಅದಾರ. ಇನ್ಕಂಬದ ತೊದನ್ಯಂ ನ ಜಾನೆ. ನಿನ್ನ ಬಿಟ್ಟು ಮತ್ತೊಬ್ರದ್ದು ನಂಗೆ ಗೊತ್ತಿಲ್ಲ. ಮತ್ತೊಬ್ರು ನಂಗೆ ಗೊತ್ತಿಲ್ಲ, ನಾನು ಮತ್ತೊಬ್ರು ತಿಳ್ಕೊಂಡಿಲ್ಲ. ಹೆಂಗೆ ಗಂಡನ ಬಿಟ್ಟು ಮತ್ತೊಬ್ಬರು ನೋಡೋಂಗಿಲ್ಲ, ಹೇ ಗುರುವೇ ನಿನ್ನ ಬಿಟ್ಟು ನಂಗೆ ನ ಜಾನೆ. ಅವರಪ್ಪ ನ ಜಾನೆ ಅಂದ್ರೆ ಅರ್ಥ ಏನು ಅದಕ್ಕೆ? ಅಲ್ಲ, ನಾ ಕೇಳ್ತೇವೆ ಬಜಾರ್ದಾಗ ನಮ್ಮಲ್ಲಿ ಅಂಗಡಿಯಾಗೆ ನಮ್ಮ ಮಠದ ಮಂದಿ ಹೆಂಗೆ ಸಿಗ್ತಾವಪ್ಪ ಸಾಮಾನು? ಹೆಂಗೆ ಕಿಲೋ? 5 ರೂಪಾಯಿ ಕಿಲೋ. ಸುಮ್ತೂತೇನೆ ಅಲ್ಲಿ ಊರ ಹೆಂಗೆ ಸಿಗ್ತಾವ? ಅಲ್ಲಿ ಹೋಗಿ ಬರ್ತೀಯಲ್ಲ. ಮತ್ತು ತಿರುಗಾಡ್ದವನಿಗೆ ಗೊತ್ತಕ್ಕಂದು ಆ ಕಡೆ ಎಕಡೆ ಸಸ್ತಾದ ಎಕಡೆ ಇದ್ದದ. ತಿರುಗಾಡಿಲ್ಲ ಅಂದ್ರೆ ಅವ್ನು ಹೇಳ್ತಾನೆ ಇದೆರಡು ಸ್ವಸ್ಥ ಎಲ್ಲಿ ಇರೋದು ಹೇಳ್ತಾನೆ ಅಂಗಡಿ ಅವ. ನಿನಗೇನು ಗೊತ್ತು? ಎಲ್ಲರೂ ನನಗೆ ಬ್ರಹ್ಮಜ್ಞಾನ ಮಾಡಿಕೊಡ್ತೀನಿ ಅಂತಾರೆ ಅವರು. ನಮ್ಮಟ್ಟು ಸರಳ ನಿಂಗೆ ಎಲ್ಲಿ ಹೇಳಂಗಿಲ್ಲ ನೋಡ್ತಮ್ಮ. ಹೌದು ರೀ, ಇವ್ರು ಚಲೋ ಹೇಳ್ತಾರದ್ದು ಹೆಂಗೆ ಗೊತ್ತು? ಕೆಟ್ಟ ನೋಡಿರ್ಬೇಕಲ್ಲ, ನೀ ಕೆಟ್ಟ ನೋಡಿರ್ಬೇಕಲ್ಲ. ಅಂದರೆ ಇವು ಚಲೋ ಹೇಳ್ತಾರೆ. 4 ಸಾಮಾನು ನೋಡಿದ ಇವು ಚಲೋ ಇಲ್ಲ ಕೆಟ್ಟದ್ದು. ಹಂಗೆ ಅವ ಅಂತಾನೆ ನಮ್ಮ ಜಾನೆ. ನಾನು ಭಾಳ ತಿರುಗಾಡಿ ನೋಡೀನಿ. ಶಿಷ್ಯ ಏನು ಸುಮ್ಮನೆ ಇರಂಗಿಲ್ಲ. ಅವರು ಎಲ್ಲ ಅಂಗಡಿ ತಿರುಗಾಡಿ ಬಂದ. ನಾವು ಏನು ರೀ, ಕರ್ಮದ ಅಂಗಡಿಗೆ ಹೋಗ್ಯಾನ, ಉಪವಾಸದ ಅಂಗಡಿಗೆ ಹೋಗ್ಯಾನ, ಧ್ಯಾನದ ಅಂಗಡಿಗೆ ಹೋಗ್ಯಾನ, ಯೋಗದ ಅಂಗಡಿ, ಎಲ್ಲ ಅಂಗಡಿ ತಿರುಗಾಡಿ ಇಲ್ಲಿಗೆ ಬಂದ ನಾವು. ಅಂದರೆ ಮಾಲದ ಕಿಮ್ಮತ್ತು ಎಲ್ಲ ಕಡೆ ತಿರುಗಾಡಿದ್ರೆ ಮಾಲದ ಗೊತ್ತಾಗ ಪರೀಕ್ಷೆ ಮಾಡೋದು. ಮತ್ತು ತಿರುಗಾಡಿದ್ರೆ ಏನು ಗೊತ್ತಾಗಲ್ಲ. ತೊದನ್ಯಂ ಅಹಂ ನ ಜಾನೆ. ನಿನ್ನ ಬಿಟ್ಟು ಮತ್ತೊಬ್ಬರು ಏನಪ್ಪ ಅಂದ್ರೆ ನನಗೆ ಪಾಲನೆ ಮಾಡತಕ್ಕಂಥವ್ರು ಇಲ್ಲ. ಅದಕ್ಕೆ ನನಗೆ ಗೊತ್ತದ. ಯಾಕೋ ನಾನೇ ಮತ್ತು ಹಿಂಗೆ ನಾನು ಎಲ್ಲ ಕಡೆ ಹೋಗಿ ಬಂದೀನಿ ರೀ, ಎಲ್ಲ ತಿರುಗಾಡಿ ಇಲ್ಲಿಗೆ ಬಂದೀನಿ. ಶ್ರೋತ್ರಿಯ ಬ್ರಹ್ಮನಿಷ್ಠ. ಭಾಳ ಶ್ರೋತ್ರಿಯ ಅದಾವ, ಇಲ್ಲ ಅಂತ ಅಲ್ಲ, ಭಾಳ ಬ್ರಹ್ಮನಿಷ್ಠನೂ ಅದಾವ. ಇದು ಒಂಟೆತ್ತಿನ ಗಾಡಿಯಲ್ಲ, ನಾನು ನೀನು ಜೋಡಿ ಜೀವನದೆತ್ತಿನ ಗಾಡಿ. ಇದು ಒಂಟೆತ್ತಿನ ಗಾಡಿಯಲ್ಲಿ ಜೋಡಿ ಬೇಕು. ಇದಕ್ಕೆ ಗುರುನೂ ಇರಬೇಕು, ಶಿಷ್ಯನೂ ಇರಬೇಕು, ಶ್ರೋತ್ರಿಯೂ ಇರಬೇಕು. ಒಂಟರ ಮೇಲೆ ನಡೆಯಂಗಿಲ್ಲ. ಅದಕ್ಕೆ ನಾವು ಭಾಳ ಮಂದಿ ನೋಡಿ ಶ್ರೋತ್ರಿಯ ಅದಾವ, ಬ್ರಹ್ಮನಿಷ್ಠ ಅತ್ತೀವಿ. ಭಾಳ ಮಂದಿ ನೋಡೀನಿ ಬ್ರಹ್ಮನಿಷ್ಠ ಅದಾವ, ಬರಂಗಿಲ್ಲ. ಅದಕ್ಕೆ ತ್ವದನ್ಯಂ. ಇವೆರಡು ಎಲ್ಲಿ ಅದಾವ? ನಿಮ್ಮ ಹಂತಕ್ಕೆ ಅದಾವ. ನೀ ಶ್ರೋತ್ರಿಯನು ಇದ್ದಿ, ಬ್ರಹ್ಮನಿಷ್ಠನೂ ಇದ್ದಿ.
ಅದಕ್ಕೆ ಹೇಳ್ತಾರಪ್ಪ, ತ್ವದನ್ಯಂ ಅಹಂ ನ ಜಾನೇ ಅನ್ಯಂ. ತ್ವದನ್ಯಂ ಏನಪ್ಪ, ಅನ್ಯಂ ನಾಯಪ್ಪ ಅಂತ ಕೇಳಿದ್ರೆ ಮತ್ತೊಬ್ಬರು ನಿಮ್ಮ ಬಿಟ್ಟು ಯಾರೂ ಇಲ್ಲ. ಹೌದಾ? ನೋಡ್ರಿ, ಏನಾರೇ ಕೆಲಸ ಮಾಡ್ಕೋಬೇಕಂದ್ರೆ ಸ್ವಲ್ಪ ಬೆಣ್ಣೆ ಹಚ್ಬೇಕ್ರಿ ಅಲ್ಲ. ಹೆಣ್ಮಕ್ಳು ಹೆಣ್ಣುಕ್ಕೆ ನಾವು ನೋಡಿದಿಲ್ಲ ರೀ, ನೀರು ಹಚ್ಚಿ ಮೆತ್ತಗೆ ಮಾಡ್ತಾರೆ, ಆಮೇಲೆ ಹಂಗೆ ಬೆಣ್ಣೆ ಹಚ್ಬೇಕು, ಏನಾರು ಹಚ್ಬೇಕು, ಪ್ರಸನ್ನ ಮಾಡ್ಬೇಕ್ರಿ. ನೀವೇ ಎಲ್ಲರೂ ಶಾಣ್ಯರಿದ್ದೇನೆ ಹೇಳ್ತಾರೆ ಅನ್ನೋದು. ಹಂಗೆ ಅದಕ್ಕೆ ಸ್ವಲ್ಪ ಅವ್ರ ಗುರುಗಳಿಗೆ ಪ್ರಸನ್ನ ಮಾಡ್ತಾರೆ. ಶಾಂತೋ ಮಹಂತೋ ನಿವಸಂತಿ ಸಂತಃ ವಸಂತವಲ್ಲೋಕಹಿತಂ ಚರಂತಃ ತೀರ್ಣ ಸ್ವಯಂ ಭೀಮಭವಾರ್ಣವಂ ಜನಾನ್ ಅಹೇತು ಅನ್ಯಾನ್ನ ಪಿತಾರಯಂತ. ನೋಡಿ, ಖುಷಿ ಆಗ್ತದೆ. ಗುರುಗಳು ಪ್ರಸನ್ನ ಮಾಡೋದು ಮೊದಲು, ಹೌದಲ್ಲ? ಇಲ್ಲಾಂದ್ರೆ ಅವ್ರು ಸಣ್ಣ ಆಕಾರ, ಪ್ರಸನ್ನ ಸಣ್ಣ, ಹೌದಲ್ಲ? ಅವರು ಏನು ಸನ್ನೆ ಅದನಪ್ಪ ಮನುಷ್ಯ ಏನು ಅಂತಿರಲ್ಲ, ಸನ್ನೆ ತಲೆ ಬಂದಾಗೆ ಮಾಡೋ ಸನ್ನೆ. ಗುರುಗಳು ಪ್ರಸನ್ನ ಆಗಬೇಕು, ಶಿಷ್ಯ ನೋಡಿ ಮಾತಾಡ್ಬೇಕು. ಸನ್ನಿ ತಾನೇ ಮಾತಾಡೋದ್ರೆ ಏನು ಮಾಡಬೇಕು? ಮೊದಲ ಗುರುಗಳು ಪ್ರಸನ್ನ ಮಾಡಬೇಕು. ಪ್ರಸನ್ನ ಮಾಡಬೇಕು. ಯಾರ ಕಡೆಯಿಂದ ಏನೇ ಕೆಲಸ ತಗೊಳ್ಳೋದು ಇದ್ರೆ, ರೊಕ್ಕ ತೊಗೊಳಿದ್ರೆ ನಮ್ಮ ಊರಾಗ ಇವರೇ ನೋಡ್ರಿ ದಾನ ಮಾಡೋದು. ಎಷ್ಟು ಮಂದಿ ನೋಡಿದ್ದೀವಿ, ಖರೆ ಇವ್ರಂಗೆ ಯಾರಿಲ್ಲ. ಕೈ ಹಾಕ್ತಾನೆ ಅವನು. ಮೊದಲು ಪ್ರಸನ್ನ ಇಲ್ದಿರ ಕೆಲಸ ಯಾರು ಮಾಡ್ತಾರೆ? ಅಡುಗೆ ಮಾಡೋಕ್ಕೆ ಪ್ರಸನ್ನ ಮಾಡ್ಬೇಕು. ಇವ್ರು ಅಡುಗೆ ಅಂದ್ರೆ ಬಟ್ಟು ಚೀಪ್ಬೇಕ್ರಿ, ಬಟ್ಟ ಉಂಡು ಬಳಕ ಏನು ತಾಟ್ ನೆಕ್ಬೇಕು, ಹಂಗೆ ಅಡುಗೆ ಮಾಡ್ತಾರೆ ಅಂದ್ರೆ ಮಾಡ್ತಾರೆ. ಇಲ್ಲಕ್ಕಂದ್ರೆ ಏನು ಮಾಡ್ತಾರೆ ಯಾಕಡೆ ಉಪಕಾರಕ್ಕೆ ಇಡ್ತಾಳೆ. ಯಾವುದೇ ಕೆಲಸ ಯಾರ ಕಡೆ ತಗೋಬೇಕಾದ್ರೆ ಏನು ಮಾಡ್ಬೇಕ್ರಿ? ಪ್ರಸನ್ನ, ಮೊದಲು ಪ್ರಸನ್ನ ಮಾಡೋಕ್ಕೆ ಕಲಿಬೇಕು. ದುಡ್ಡು ತೊಗೋಬೇಕಾದ್ರೆ ಪ್ರಸನ್ನ, ಹೌದಲ್ಲ? ಏನು ಹೇಗಾಗ್ತದೆ ಪ್ರಸನ್ನ ಮಾಡಲಾರ್ದಕ್ಕೆ ಸಂಗಿಲ್ಲ. ಮೊದಲ ಗುರುಗಳು ಪ್ರಸನ್ನ ಮಾಡೋದು. ಏನು ರೀ ನಾನು ಶಾಣೆಲಿದ್ದು ಹೇಳ್ರಿ, ನಿಮ್ಗೆ ಏನಾಗಿದೆ ಹೇಳೋಕ್ಕೆ ಇದ್ದೀರಿ, ಅದ್ರ ಬಿಟ್ಟು ದಂಧ ಏನದು ನಿಮ್ಮದು? ಏನು ಪ್ರಸನ್ನ ಮಾಡಿದ್ರೆ ಹೇಳಕ್ಕೆ ಮನಸ್ಸಿದ್ರೆ ಹೇಳ್ತಾರೆ. ಅದಕ್ಕೇನೆ ಪ್ರಸನ್ನದ ಮನಕರಾರೆ ಪ್ರಸನ್ನ ಸರ್ವಸಿದ್ಧಿ ಜಯಕಾರ. ಸದ್ಗುರುಗಳ ಮನಸ್ಸು ಪ್ರಸನ್ನ ಮಾಡಬೇಕು ಮೊದಲು. ಯಾರ್ಯಾರು ಹೆಂಗೆ ಪ್ರಸನ್ನ ಹಾಕಾರ ಅದು ಅವ್ರಿಗೆ ಗೊತ್ತು, ಹೌದಲ್ಲ? ಪ್ರಸನ್ನ ಮಾಡೋಕ್ಕೆ ಒಂದೇ ಚಂದ ಮಾತಾಡೋದು ಪ್ರಸನ್ನ ಆಗೋರು ಒಬ್ರು ಇರ್ತಾರೆ, ನಮಸ್ಕಾರ ಮಾಡೋದು ಪ್ರಸನ್ನ ಮಾಡೋರು ಒಬ್ರು ಇರ್ತಾರೆ, ಯಾರು ಕೊಟ್ಟರೆ ಪ್ರಸನ್ನ ಆಗೋರು ಒಬ್ರು ಇರ್ತಾರೆ. ಈ ಹಣ್ಣು ಕಾಯಿಕರ ತರೋದು ಯಾಕ್ರಿ? ಪ್ರಸನ್ನ ಆಗಲಿದ್ದು ತರೋದು, ಹೌದಾ? ಅವ್ರು ಸ್ವಾಮಿಗಳು ಏನು ತಿಂತಾರೆ ಅವೇ ಒಯ್ಬೇಕು, ಯಾವ ಬಟ್ಟೆ ಉಡ್ತಾರೆ ಅವೇ ಒಯ್ಬೇಕು, ಹೌದಲ್ಲ? ಅವ್ರ ಕಾಟ ನೋಡ್ತಾರೆ, ನೀವು ಟೆರಿಕಾಡ್ ತೊಗೊಂಡು ಹೋದಿ ಪ್ರಸನ್ನ ಆಗಿಲ್ಲಲ್ರಿ. ಕೊಟ್ಟಿದ್ದು ಖರೆ ಪ್ರಸನ್ನ ಏನು? ಅವರ ಇಚ್ಛೆ ಪೂರ್ತಿ ಮಾಡೋದಕ್ಕೆ ಪ್ರಸನ್ನ ಅಂತ. ಗುರುಗಳು ಪ್ರಸನ್ನ ಆಗೋ ಕೆಲಸ ಮಾಡ್ಬೇಕ್ರಿ. ಮಾಡಿ ಚಂತನ ಮಾಡಿ ಪ್ರಸನ್ನ ಆಗಲಿಲ್ಲ ಏನು ಮಾಡ್ತೇನೆ? ಪ್ರಸನ್ನ ಏನು ಅವ್ರು ಅದಕ್ಕೇನೆ ಪ್ರಸನ್ನ ಆಗಬೇಕಂದ್ರೆ ಮೊದಲ ಗುರುಗಳು ಸ್ವಭಾವ ತಿಳ್ಕೋಬೇಕು, ಅವರ ಚಿತ್ತ ಪರೀಕ್ಷೆ ಮಾಡಬೇಕು. ಏನಾದರೆ ಪ್ರಸನ್ನ ಆಗ್ತದೆ, ಯಾರು ಹಣ್ಣು ತಂದ್ರೆ ಪ್ರಸನ್ನ ಆಗ್ತದೆ, ಯಾರು ರೊಕ್ಕ ಇಟ್ಟರು ಪ್ರಸನ್ನ ಆಗ್ತದೆ, ಯಾರ್ಯಾರು ಅದ ಮಹಾತ್ಮವ್ರದ್ದು ಹೇಳಕ್ಕೆ ಬರಂಗಿಲ್ಲ, ಚಿತ್ತ ಬಿಡುತ್ತೆ. ಅದಕ್ಕೇನಪ್ಪ ಅಂದ್ರೆ ಪ್ರಸನ್ನ ಮಾಡಬೇಕು. ಯಾರು ಬರೀ ಮಾತಾಡಿದ್ರೆ ಪ್ರಸನ್ನ ಆಗ್ತದೆ, 4 ಮಂದಿ ಹೊಗಳ್ಬೇಕು ನೋಡ್ರಿ. ಅವರು ಇವರಂಥ ಶಾಣೆ, ಇವರಂಥ ದಾನೆ, ಇವರಂಥ ಬುದ್ಧಿವಂತ ಆಯ್ತು ಅಂದ್ರೆ ಪ್ರಸನ್ನ ಆಗ್ತದೆ. ನೋಡ್ರಿ ನಮ್ಮನೇನು ಅಷ್ಟಕ್ಕಂತಾರ. ಅದಕ್ಕೆ ಅಂತಾರೋ ಪ್ರಸನ್ನ ಆಗಕ್ಕೆ ಗುರುಗಳು ಎದರಿಂದ ಪ್ರಸನ್ನ ಆಗ್ತಾರೆ? ಏನಿಲ್ಲ, ಅವ್ರು ಏನು ಎಲ್ಲ ಸರ್ವಂ ದುಃಖಂ ಸರ್ವ ಅನಿತ್ಯ ಅಂದಾರೆ. ಯಾಕೆ? ನಿಮ್ಮ ಕ್ರಿಯೆ
ನಿಮ್ಮ ಮಾತಿನಿಂದ ಮಾತ್ರ ಪ್ರಸನ್ನ ಆಗ್ತಾರೆ. ಜಗತ್ತಿನ ಯಾವ ವಸ್ತುವಿನಿಂದ ಪ್ರಸನ್ನ ಆಗುವುದಿಲ್ಲ, ಅವರು ಪ್ರಸನ್ನ ಆಗುವುದಿಲ್ಲ. ಎಲ್ಲಕ್ಕಿಂತ ಹೆಚ್ಚು ಮಾತು ಪ್ರಸನ್ನ ಮಾಡೋಕ್ಕದ. ಹೌದಾ? ದಕ್ಷಿಣ ಕೊಟ್ರಿ, ಪ್ರಸಾದ ಕೊಟ್ರಿ, ಎಲ್ಲ ಕೊಟ್ರಿ, ಕಟ್ಕಡೆ ಮೇಲೆ ಏನು ಸ್ವಾಮಿಗಳು ಇವು ಕೊಟ್ಟರೆ ಹಿಂಗೆ ಮಾಡ್ತೀವಿ, ಎಷ್ಟು ಹಗರೇ ಇದ್ದೀರಿ, ಎಷ್ಟು ಲಾಲ್ಚಿ ಇದ್ದೀರಿ ಅಂದ್ರೆ ಏನು ಮಾಡ್ತಾರೆ? ಮನೆಗೆಲ್ಲ ಮಾತು ಭಾಳ ಪ್ರಸನ್ನ. ಅದಕ್ಕೆ ಅಂತಾರವರು ಪ್ರಸನ್ನ ಮಾಡ್ತಾನೆ. ಶಾಂತ ಮಹಂತೋ ನಿವಸಂತಿ ಸಂತಹ. ಎಷ್ಟು ಚಂದ ಏನು ಗುರುಗಳು ಹೆಂಗದಾರ ಅವರು. ಸಂತ ಹೆಂಗಿರ್ತಾರೆ? ಮಹಾನ್ ಶಾಂತ. ಶಾಂತ ತ್ರಿವಿಧ ತಾಪಗಳಿಲ್ಲವರು. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿ ಏನಾಗಿದೆ ಆರ್ಯ. ಹತ್ತಿತ್ತು ಉರಿ ಇಲ್ತಕ್ಕ ಈಗ ಆರ್ಯ ಅದೆಲ್ಲ ಅದಲ್ಲ, ಇವೆಲ್ಲ ಹತ್ತಿತ್ತು ಉರಿ ಈಗ ಆರ್ಯದ. ಶಾಂತ ಮಹಾಂತ. ಮಹಾಂತ ಅಂದರೆ ಏನಪ್ಪ ಅಂತ ಕೇಳಿದರೆ ಆ ಕಡೆ ಯು ಪಿ ಕಡೆಗೆ ಅವರಿಗೆ ಮಹಾಂತರು ಅಂತಾರೆ. ಮಹಾಂತ ಮಹಾನ್ ಆತ್ಮ. ದೊಡ್ಡ ಮನೆ ಅಂದರೆ ಏನು ರೀ? ದೊಡ್ಡ ಮನಸ್ಸು ಅಂದ್ರೆ ಏನು ರೀ ಅಂತಿರ ಅವ್ರು ದೊಡ್ಡ ಮನೆ ಅವ್ರಿ. ಭಾಳ ಖೋಲಿ ಅದಾವ ಅಲ್ಲೇ ಮತ್ತೇನದ ದೊಡ್ಡ ಮನೆ. ದೊಡ್ಡ ಮನಸ್ಸು ಅಂದ್ರೆ ಕೊಟ್ಟವರು ಕೊಡ್ಲಾರ್ದವರು ಬೇದವರು ದೊಡ್ಡ ಮನಸ್ಸು ಎಷ್ಟೇ. ಅವ್ರಿಗೇನಂತಾರೆ ದೊಡ್ಡವ್ರಿ, ದೊಡ್ಡ ಮಂತಂದವ್ರಿ, ದೊಡ್ಡ ಮನುಷ್ಯನವ್ರಿ ಅಂತಾರಲ್ಲ. ಹಂಗೆ ಮಹಾಂತ. ಮಹಾಂತ ಅಂದ್ರೇನು? ಸಮಸ್ತ ಜೀವಿಗಳನ್ನು ಏನಪ್ಪ ತನ್ನಾಗೆ ನೋಡ್ಕೋತಾನ. ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಗವೇಸ್ತಿ. ಮಹಾಂತ. ಯಾರ ಮಹಾನತೆಗೆ ಅಂತವೇ ಇಲ್ಲವೋ ಅವ ಮಹಾಂತ. ದೊಡ್ಡ ಸ್ಥಾನಕ್ಕೆ ಇಟ್ಟೇ ಅನ್ನಬಾರ್ದು ನೋಡ್ರಿ, ಅವ ಮಹಾಂತ. ಹೌದಾ? ಈಗ ಭಾಳ ಮಂದಿ ರಾಷ್ಟ್ರಪತಿ ಅದಾನ, ಇವೆಲ್ಲ ಭಾಳ ಮಂದಿ ಅದಾರ. ಆಕೆ ಪತಿ ಅಧಿಕಾರಿ, ಆಕೆ ಅಧಿಕಾರಿ, ಮನೆ ಅಧಿಕಾರಿ, ಹೊಲ ಹಿಂಗೆ ಅದಾರ. ಅವ ಭಾರತದ ಅಧಿಕಾರಿ, ಅವ ರಾಷ್ಟ್ರದ ಪಿತ. ಭಾಳ ಮನೆ ಪಿತ ಅದಾವ, ಮಕ್ಕಳ ಪಿತ ಅದಾವ, ಹೊಲ್ದ ಅದಾವ. ಅವ ಅಲ್ಲ, ರಾಷ್ಟ್ರಪಿತ ಪೂರ. ಇವ ಹೆಂಗದಾನ? ಮಹಾಂತ. ಇವ ಎಲ್ಲ ಜೀವಿಗಳು ಎಲ್ಲ ನಾನೇ. ದೊಡ್ಡ ಹೊಟ್ಟೆ ಅಂತೀರಿ ನೋಡೋದಕ್ಕೆ, ಭಾಳ ದೊಡ್ಡ ಹೊಟ್ಟೆ ಅವನು. ಎಲ್ಲ ಭಾಳ ಆತ್ಮ, ಭಾಳ ದೊಡ್ಡ ಆತ್ಮ. ಸರ್ವವೆಲ್ಲವನ್ನೂ ಚಿದಾತ್ಮ ಭಾವನೆಗಂಡು ಸರ್ವಸಮತ್ವದಿಂದೇ ಭಗವತಿ ಅಂದಾಗ ಅಂಥ ಏನಪ್ಪ ದೊಡ್ಡ ಆತ್ಮ ಅದಾನ ಮಹಾಂತ. ಅವರು ಮಹಾಂತೋ ಸಂತಹ ನಿವಸಂತಿ. ಸಂತರು ಹೆಂಗಿರ್ತಾರೆ? ಮಹಾತ್ಮರಾಗಿ ಶಾಂತರಾಗಿ ನಿವಸಂತಹ ಇರ್ತಾರೆ. ಅವರು ಮನಸ್ಸು ಭಾಳ ದೊಡ್ಡದು, ಅವ್ರದ್ದು ಬುದ್ಧಿ ಭಾಳ ದೊಡ್ಡದು, ಅವ್ರದ್ದು ಕ್ರಿಯಾಕರ್ಮ ಭಾಳ ದೊಡ್ಡದು. ನನ್ನ ಹೆಂಡತಿಗೆ ನನ್ನ ಮಕ್ಕಳಿಗೆ ಅಂತ ಮಾಡಂಗಿಲ್ಲ ಸ್ವಾಮಿ, ಎಲ್ಲರಿಗೆ ಸರ್ವೇ ಜನ ಸುಖಿನೂ ಭವಂತು. ಇವ್ರು ಏನಂತಾರೆ? ಮಹಾಂತರು ಅಂತಾರೆ. ಸಂತರು ಹಂಗಿರ್ತಾರೆ. ಮತ್ತೆ ಹೆಂಗಿರ್ತಾರೆ? ವಸಂತ ಲೋಕ ಹಿತಂ ಚರಂತಹ. ಅವರು ಸೋಮು ಒತ್ತಟ್ಟಿಗೆ ಇರ್ಬೇಕು ರೀ. ಹಿಂಗೆ ಘಟ ತಿರುಗ್ತಾರೆ ಊರು. ಯಾಕೆ ತಿರುಗಾಡ್ತಾರೆ? ಮತ್ತು ಗಾಳಿ ಯಾಕೆ ತಿರುಗಾಡೋದು? ಸುಮ್ಮ ಒತ್ತಟ್ಟೆ ಇರಬೇಕು. ಒತ್ತಟ್ಟೆ ನಿಂತರ ಗಾಳಿ ಉಳ್ಕಿದ್ರದ್ದು ಗತಿ ಏನಾಗ್ತದೆ? ತಿರುಗಬೇಕು. ಗಾಳಿ ತಿರುಗಿದ್ರೆ ಸ್ವಚ್ಛ ಇರ್ತದೆ. ಈಗ ಹೊಲಸಿನ ಒಂದು ಹೊಲಸಾಯ್ತು ಮತ್ತು ಮುಂದೆ ಮತ್ತೆ ಸ್ವಚ್ಛ ಆಕತ್ತಾನೆ. ತಿರುಗಾಡ್ಕೊತ ಅಲ್ಲೇ ಇದ್ರೆ ಏನಾದ್ರೆ ಹೊಲಸಾಯ್ತು ಬಾಗತೇರಿ ಕಿಟಕಿತೀರಿ ಅಂತೀರಿ. ಯಾಕೆ? ಗಾಳಿ ಆಡೋದು ಸ್ವಚ್ಛ ಆಗ್ತದೆ. ಹೌದಲ್ಲ? ಇಲ್ಲಿಗೆ ಬಾಗಿಲ ಕಿಟಕಿ ಬಂದ್ ಮಾಡಿ ತುಸ್ ಮಾಡಿದ್ವಿ, ಗಾಳಿ ಆಡಲಿ, ಬಾಗಿಲು ತೆಗಿ ಕಿಟಕಿತೀರಿ. ಹಾಗೆ ಮಹಾತ್ಮರು ಒದ್ದಟ್ಟು ಇರಂಗಿಲ್ಲ, ಅದು ಬಾಗಿಲ ಕಿಟಕಿ ಹಾಕಿದೆ.
ನಿವಸಂತಿ ಸಂತಹ. ಮತ್ತೆ ಹಂಗಿರ್ತಾರೆ ವಸಂತ ಗಾಳಿ ಅಂದ್ರೆ ಭಾಳ ಚಲೋ, ಉಳ್ಕಿ ಗಾಳಿಗಿಂತ ಬ್ಯಾಗೆ. ವಸಂತ ಅಂದ್ರೆ ಏನು ರೀ? ಅವಾಗ ಹೂವು ಕಾಯಿ ಮಿಡಿಬಿಟ್ಟು ಅದ್ರ ಮೇಲೆ ಗಾಳಿ, ಅದ್ರ ಮೇಲೆ ಗಾಳಿ, ಎಲ್ಲರಿಗೆ ಸುಖ, ಎಲ್ಲರಿಗೆ ಹಿತ ಆ ಗಾಳಿ. ವಸಂತ ಗಾಳಿ ಏನು ಯಾರಿಗೂ ತ್ರಾಸು ಮಾಡೋಂಗಿಲ್ಲ ರೀ. ಬ್ಯಾಸಿನ ಗಾಳಿ ಅಂದಂಗಲ್ಲ, ಚಳಿಗಾಲದ ಗಾಳಿ ಅಂದಂಗಲ್ಲ. ವಸಂತ ಟೈಮ್ಗೆ ಏನು ಋತುದೊಳಗೆ ಗಾಳಿ ಬೀಳ್ತದಲ್ಲ, ಆ ಗಾಳಿ ಎಲ್ಲರಿಗೂ ಹಿತ. ಆರಾಮ್ ಸರಿ ಅಂಗಿ ಕಳೆದು ನನಗೆ ಆರಾಮ್ ಕೊಡುತ್ತಾ ನೋಡ್ರಿ. ಅವ್ರು ಹಂಗೆ ಆ ಗಾಳಿ ಬೀಸಿದ್ರೆ ಎಷ್ಟು ಜನರಿಗೆ ಕಲ್ಯಾಣ ಅನ್ನಿಸ್ತದೋ, ಅಪೇಕ್ಷೆ ಮಾಡ್ತಾರೋ, ಹಂಗೆ ಮಹಾತ್ಮರು ಕೂಡ ಸಂಚಾರ ಹಂಗೆ ಮಾಡ್ಕೋತಿರ್ತಾರೆ. ಅದು ಯಾಕೆ ತಿರುಗಾಡ್ತಾರೆ? ವಸಂತ ಋತು ಕಲ್ಯಾಣ ಮಾಡೋಕ್ಕೆ ಹೆಂಗದ ಹಂಗೆ ಅವರು ಏನಪ್ಪ ಅಂತ ಕೇಳಿದ್ರೆ ಜಗತ್ತಿಗೆ ಕಲ್ಯಾಣ ಮಾಡೋಕ್ಕೆ ಇರ್ತಾರೆ ಅಂತ ತಿಳ್ಕೊಂಡು ಉಪನಿಷತ್ನಲ್ಲಿ ಹೇಳ್ತದೆ. ಏನಪ್ಪ? ಯದ್ಯದ ಆಚರತಿ ಶ್ರೇಷ್ಠ ತತ್ತದೇವೇತರೋ ಜನ ಸಯತ್ ಪ್ರಮಾಣಂ ಕುರಿತೆ ಲೋಕಸ್ತದನು ವರ್ತತೆ. ಏನಪ್ಪ? ಯದ್ಯದ ಆಚರತಿ ಶ್ರೇಷ್ಠ, ಆಚರತಿ ಚರಂತಿ. ಅವರು ಕಣ್ಣಿನ ಆಚಾರ, ಕಿವಿ ಆಚಾರ, ಮೂಗಿನ ಆಚಾರ ಎಲ್ಲ ಆಚರಿಸ್ಕೊತೇ ಇರ್ತಾರೆ. ಕಣ್ಣಿಗೆ ಏನು ನೋಡ್ಬೇಕು ಅದು ನೋಡ್ತಾರೆ, ಬಾಯಲ್ಲಿ ಏನು ಆಡ್ಬೇಕು ಅದು ಆಡ್ತಾರೆ, ಕಾಲಿಂದ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತಾರೆ, ಕೈಯಿಂದ ಏನು ಹಿಡಿಬೇಕು ಅದು ಹಿಡಿತಾರೆ, ಬಾಯಿಂದ ಏನು ತಿನ್ನಬೇಕು ಏನು ಆಡ್ಬೇಕು ಅದು ಆಡ್ತಾರೆ. ಇದು ಚರಣ. ಅದೇನು ಅವ್ರು ಏನು ಮಾತಾಡೋ ಚರಣ ಅವೆಲ್ಲ ಲೋಕಹಿತಕ್ಕನೇ ಅದಾವೆ. ಏನಪ್ಪ? ಲೋಕಹಿತಕ್ಕಂಥವು ವಸಂತವಲ್ಲೋಕ ಚರಂತಹ. ಅವರು ಏನು ಚರ ಅಂದ್ರೆ ನಡೆಯೋದಲ್ಲ, ವ್ಯವಹಾರ. ಅವ್ರೇನು ವ್ಯವಹಾರದ ಮಹಾತ್ಮರ ವ್ಯವಹಾರ ಹೆಂಗಿರ್ತದೆ ಅಂದ್ರೆ ಅವರು ಕಣ್ಣಲ್ಲಿ ನೋಡೋದೇ ಆಗಲಿ ಅವ್ರ ಕೃಪಾದೃಷ್ಟಿ, ಅವ್ರ ಮಾತು ಕಲ್ಯಾಣ, ಅವ್ರ ಸ್ಪರ್ಶ ಕಲ್ಯಾಣ. ಅದಕ್ಕೆ ಅಂತ ಅವರು ವಸಂತ ಋತು ಯಾವ ರೀತಿಯಾಗಿ ಎಲ್ಲರಿಗೆ ಅಲ್ಲಾದವನ್ನು ಸಂತ ಉಂಟು ಮಾಡುತ್ತದೆಯೋ ಹಾಗೆ ಮಹಾತ್ಮರು ಕೂಡ ಸಂಚರಿಸೋದು ಯಾಕೆ? ಅವ್ರು ನೋಡೋದು ಯಾಕೆ, ಕೇಳೋದು ಯಾಕೆ? ಒಂದು ಇನ್ನು ತಿರುಗಾಡೋದು ಯಾಕೆ? ಊರು ತಿರುಗಾಡ್ತಾರಲ್ಲ ಯಾಕೆ? ಅವ್ರಿಗೆ ಕಲ್ಯಾಣ ಸಂತೋಷ ಆಗಲಿ ಅಂತ. ಅವರ ಚರಣ ಅದ. ಅದಕ್ಕೆ ಶಾಸ್ತ್ರ ಚರನ್ ಚರೈ ವೈತಿ ಚರೈ ವೈತಿ ಚರೈ ವೈತಿ ಉಪನಿಷತ್ತು. ತಿರುಗು ತಿರುಗು, ನಡಿ 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 ನಡಿ. ಗಾಳಿ ಬೀಸಿದರೇ ಸ್ವಚ್ಛ ಇರ್ತದೆ, ಮಹಾತ್ಮರು ತಿರುಗಿದ್ರೇ ಸ್ವಚ್ಛ ಇರ್ತಾರೆ. ಅದಕ್ಕೆ ತಿರುಗ್ತಾ ಇರಬೇಕು. ಅದಕ್ಕೆ ಹೆಂಗೆ ತಿರುಗಬೇಕು? ಬಿರುಗಾಳಿ ಬೀಸದಂಗೆ ತಿರುಗಬೇಡ್ರಿ. ಬಿರುಗಾಳಿ ಬಂದರು, ಯಪ್ಪೋ ಯಾಕೆ ಬಂದರು ಯಪ್ಪ, ಏನು ಬೇಡ್ತಾರೋ ಯಪ್ಪ, ಏನು ಅಂತಾರೋ ಯಪ್ಪ. ಬರೋಕ್ಕಿಂತ ಮೊದಲೇ ಇತ್ತಂದ್ರೆ ಅದು ಬಿರುಗಾಳಿ, ವಸಂತ ಗಾಳಿ ಅಲ್ಲದು ಬಿರುಗಾಳಿ. ಹೆಂಗಿರಬೇಕು? ಗಾಳಿ ಅಪೇಕ್ಷೆ ಮಾಡಬೇಕು. ವಸಂತ ಋತುವಿನ ಗಾಳಿ ಅಪೇಕ್ಷೆ ಮಾಡ್ತಾರೆ. ಹಂಗೆ ಪಾಪಿ ಪುಣ್ಯಾತ್ಮ ಸುಖಿ ಎಲ್ಲರೂ ಅಪೇಕ್ಷೆ ಮಾಡಬೇಕು. ಹಾಗೆ ಸದ್ಗುರುಗಳು ಏನಪ್ಪ ಅಂದ್ರೆ ವರ್ಣನೆ ಮಾಡ್ತಾರೆ, ಯಪ್ಪ ನೀವು ಸಂಚಾರ ಏನದ, ನಿಮ್ಮ ನೋಟ, ನಿಮ್ಮ ಮಾತು, ನಿಮ್ಮ ನಡೆ ಎಲ್ಲ ಏನಪ್ಪ ಅಂತಂದ್ರೆ ಕಲ್ಯಾಣಕ್ಕಾಗಪ್ಪ. ವರ್ಣನೆ ಮಾಡ್ತಾನೆ. ನಿಮ್ಮ ವ್ಯವಹಾರವು ಚರಂತೆ, ವ್ಯವಹಾರವು ನೋಡುವುದು, ಕೇಳುವುದು, ಮಾತನಾಡುವುದು ಏನದು ಕಲ್ಯಾಣಕ್ಕಾಗಿ ಅದ. ಹೇಗೆ? ವಸಂತ ಋತುವಿನಂತೆ ಕಲ್ಯಾಣಕ್ಕಾಗಿ ಅದ. ಮತ್ತೇನು ಮಾಡ್ತೀರಿ ನೀವು? ದುಃಖ ಇದ್ದವ್ರನ್ನ ಭಾಳ ನೋಡ್ತೇವೆ ನಾವು. ದಾರಿ ಆಕ್ಸಿಡೆಂಟ್ ಆಗ್ಯದ, ಪಾಪ ಬಿದ್ದ ಆತ ಹಂಗೆ ಹೋಗ್ತೇವೆ. ಅವ ಹಂಗಲ್ಲವ, ನಿಂದಿರ್ತಾನೆ, ಸಾಧ್ಯ ಇದ್ದಟ್ಟು ಕೆಲಸ ಮಾಡ್ತಾನೆ, ಹಾಸ್ಪಿಟ್ಲಿಗೆ ಹಾಕ್ತಾನೆ, ರೊಕ್ಕಿಲ್ಲ ಅಂದರೆ 2 ಕೊಡ್ತಾನೆ. ಯಾರಿಗೂ ಹೇಳೋಂಗಿಲ್ಲ. ಯಾರು ಬಂದ ಕರ್ಕೊಂಡು ಹೋಯ್ದ, ಹಾಸ್ಪಿಟ್ಲಿಗೆ ಹಾಕಿದ, ರೊಕ್ಕಿಲ್ಲ ರೊಕ್ಕ ಕೊಟ್ಟು ಅದು ಯಾರು ಸಿಗ್ತಾರೆ ಹಿಂಗೆ? ಜಲ್ದಿ ಬಡ್ಡಿ ಇಲ್ಲೇ ಕೊಡು ಅಂದ್ರೆ ಕೊಡೋಂಗಿಲ್ಲ, ಬಡ್ಡಿ ಇಲ್ಲೇ ಕೊಡು ಅಂದ್ರೆ ಕೊಡೋಂಗಿಲ್ಲ. ಹೊಟ್ಟು ಹೋದವ ಹೆಂಗೆ ನೋಡ್ರಿ, ಎಂಥ ಪುಣ್ಯಾತ್ಮರದ. ಅದಕ್ಕೆ ಅವ್ರು ಹಿಂಗೆ ಅದಾರ. ಸ್ವತಃ ಶ್ರೀಮಂತ ಇದ್ದರೆ ಅವನಿಗೆ ಕೊಡ್ತಾನೆ, ಇವ ದರಿದ್ರೆ ಏನು ಕೊಡ್ತಾನೆ? ಕೊಡಂಗಿಲ್ಲ. ಶ್ರೀಮಂತಿಕೆ ಬೇಕು, ಅದ್ರ ಜೊತೆಗೆ ದಯ ಬೇಕು, ಅದ್ರ ಜೊತೆಗೆ ಪ್ರಯತ್ನ ಬೇಕು.
ದಯ ಬೇಕು, ಅವನೇ ಮತ್ತು ರೊಕ್ಕ ಇರಬೇಕು, ಪ್ರಯತ್ನ ಬೇಕು. ಹಂಗೆ ಸದ್ಗುರುಗಳು ಹೆಂಗದಾರೆ, ರೊಕ್ಕದ ಜ್ಞಾನದ ಹೊಂತಿ ಜ್ಞಾನ ಭಂಡಾರನೇ ಅದ ಅಲ್ಲಿ, ಜ್ಞಾನ ಭಂಡಾರನೇ ಅದ ಕೊಡ್ಬೇಕು ಅನ್ನೋದು ಬೇಕಲ್ಲ, ದಯಾನೂ ಅದ. ಆಮೇಲೆ ಉಪದೇಶನೂ ಮಾಡ್ತಾರೆ, ಕ್ರಿಯೆನೂ ಅದ. ಇಂಥವ್ರು ಯಾರು ಸಿಗುತ್ತಾರೆ ರೀ ಅಂತಾರೆ ಅವರು. ಅದಕ್ಕೆ ಅಂತ ನಾವು ಹೇ ಗುರುನಾಥ ತೀರ್ಣ ಸ್ವಯಂ ಭೀಮ ಭವಾರಣಮಂ. ಸ್ವತಃ ನೀವು ಸಾವುಕಾರ ಇದ್ದೀರಿ, ಗೆದ್ದೀರಿ, ಮುಕ್ತಿ ಅದ ನಿಮಗೆ. ಭವಾರಣಮಂ ಜನ್ಮ ಮರಣ ಸಂಸಾರ ಸಾಗುವನೇಪ್ಪ ಅಂತ ಕೇಳಿದ್ರೆ ನೀವು ದಾಟೀರಿ. ಯಾಕೆ ನಿಮ್ಗೆ ಈಸಕ್ಕೆ ಬರ್ತದ? ಬರ್ತದೆ. ಮತ್ತು ಹೆಂಗೆ ಈಸಕ್ಕೆ ಬರೋರು ಭಾಳ ಮಂದಿ ಅದಾರೆ. ಯಾರು ಹೋಗಪ್ಪ ಹೊಳೆಯಾಗ ಇಳಿಬೇಕು, ಹೆಂಗದು ಏನು ಸುಳಿ ಅದಾವು ಏನದಾವು ಒಳಗೆ, ನಾವು ಮುಳುದೇವು ಅಂದ್ರೆ ಅಲ್ಲ. ಭೀಮ ಭವಾರ್ಣಮ, ಭೀಮ ಅಂದ್ರೆ ಭಾಳ ಶಕ್ತಿವಾನ್. ಶಕ್ತಿಗೆ ನಾವು ಭೀಮನ ಪದ ಪ್ರಯೋಗ ಮಾಡ್ತೀವಿ. ಭೀಮನಾಗ ಬಲವಾನಿದ್ದೆ ಇಲ್ಲ. ಆನೆ ಕುತ್ತಿಗೆ ಹೆಚ್ಚುತ್ತದೆ ಅಂತಾರೆ ಅವ. ಆನೆ ಕುತ್ತಿಗೆ ನಿಮ್ಗೆ ಕೋಳಿ ಹೆಚ್ಚೋದಾಗಲ್ಲ, ಆನೆ ಅಂಥ ಭೀಮ್ ನೋಡ್ರಿ. ಅದಕ್ಕೆ ಬಲಭೀಮ ಅಂತ ಹೆಸರು. ಬರ ಭೀಮ ಇಲ್ಲ ಅವನಿಗೆ, ಮತ್ತೇನದು ಬಲಭೀಮ. ಅಷ್ಟು ಶಕ್ತಿ ಇತ್ತು ಅವನಿಗೆ. ಗುರುಗಳು ಹೆಂಗದಾರ, ಎಲ್ಲರೂ ಮಾಡ್ಬೋದು. ಅಜ್ಞಾನ ಹೆಚ್ಚೋದು ಭಾಳ ಕಠಿಣ ಅದು. ಇದು ದೊಡ್ಡ ಆನೆಗಿಂತ ಆನೆ ಅಂದ್ರೆ ಇದು. ಅದಕ್ಕೆ ಅಂತಾರು ತೀರ್ಣ ಏನು ಭೀಮ ಭವಾರ್ಣಮಂ. ಭೀಮ ಅಂದ್ರೆ ಅತ್ಯಂತ ಕಷ್ಟದಿಂದ ಪಾರಾಗಲು ಮಹಾ. ಭವಾರ್ಣಮಂ ಜನ್ಮ ಮರಣ ರೂಪ ಈ ಸಮುದ್ರವನ್ನು ಭೀತಿ, ಭವ ಅಂದರೆ ಭೀತಿ ಹುಟ್ಟಿಸುವ ಈ ಜನ್ಮ ಮರಣ ರೂಪ ಸಂವಾನವನ್ನು ಸ್ವಯಂ ತೀರ್ಣ, ಸ್ವಯಂ ದಾಟಿದವರು ಏನಪ್ಪ, ಅನ್ಯಾನ್ ಅಪಿ ತಾರೆಯಂತಹ. ನೋಡ್ರಿ, ಸ್ವಯಂ ದಾಟಿದವರು ಇನ್ನೊಬ್ಬರಿಗೆ ದಾಟ್ಸೋಕ್ಕೆ ಹೋಗಿದ್ದು. ಹಳಿ ಭಾಳ ಮಂದಿ ಈಸ್ತಾರೆ, ಸಂಗಡಿ ಕಟ್ಕೊಂಡು ಈಸ್ತಾರೆ. ಅದು ಹುಚ್ಚು ಹೋಯ್ತಂದ್ರೆ ಬರೀ ಶಬ್ದ ಮೇಲೆ ಪರಮಾತ್ಮನ ಮಾತಾಡೋದು ಸಂಗಡಿ ಕಟ್ಟೋಣಂಗ್ರಿ. ಸಂಗಡಿ ಹುಚ್ಚು ಹೋಯ್ತಂದ್ರೆ ಏನು ಮಾಡ್ತಾರೆ? ಯಾಳ್ಯಾಕ ಶಬ್ದ ನೆನಪು ಬರಲಿಲ್ಲ ಅಂದ್ರೆ ಏನು ಮಾಡ್ತಾನೆ? ಅಲ್ಲ, ಬ್ರಹ್ಮನಿಷ್ಠೆ ಇರಬೇಕು. ಅದಕ್ಕೆ ಅಂದ್ರೆ ಅವನೇಪ್ಪ ಅಂತ ಕೇಳಿದರೆ ಸ್ವಯಂ ತೀರ್ಣ. ಸ್ವಯಂ ಸ್ವಯಂ ಅಂದ್ರೇನು? ಆತ್ಮಜ್ಞಾನದಿಂದ ಯಾರು ಸಂಸಾರ ಸಾಗುವನ್ನು ದಾಟಿದ್ದಾರೆ. ಅನ್ಯಾನ ತಾರೆಯಂತಹ ಅದರ ಮತ್ತೊಬ್ಬರಿಗೆ ಏನಪ್ಪ ದಾಟ್ಸೋಕ್ಕೆ ಪ್ರಯತ್ನ ಮಾಡೋ. ಹೌದಾ? ವಿಶ್ವೇಶ ಪಾದಾಂಬುಜ ದೀರ್ಘ ನೌಕಾ ಬರ್ದಾರಲ್ಲ ಅದಕ್ಕೆ. ಅವ ನಿಮಗೆಲ್ಲ 10 ಮಂದಿ ಕುಣಿಸ್ಕೊಂಡು ಹೋಗ್ತಾನವ. ಅವನಂತೆ ಒಂದು ದೊಡ್ಡ ನಾವದ ಜ್ಞಾನ ನಾಮ ಭಕ್ತಿ ವೈರಾಗ್ಯ ಇವೆರಡು ಹಿಂಗೆ 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 ಗುರುಗಳು ಅವ್ರು ಹೇಳೋ ಮಾತನ್ನ ಭಕ್ತಿ ವಿಷಯದಿಂದ ವಿರಕ್ತಿ ಇತ್ತು ಅಂದ್ರೆ ಇವೆರಡೂ ಇರಬೇಕು. ಇಲ್ಲಾಂದ್ರೆ ಹರ್ಕೊಂಡೋಗೋದು ಹೊಳಿ ಜೊತೆಗೆ. ಆ ಜ್ಞಾನಕ್ಕೆ ಭಕ್ತಿ ವೈರಾಗ್ಯ ಇವೆರಡೂ ಇರಬೇಕು. ಇತ್ತಂದ್ರೆ ಇಷ್ಟು ಶಕ್ತಿ ಅವನಿಗೆ ಭಕ್ತಿ ವೈರಾಗ್ಯ ಕೂಡಿಕೊಂಡು ನಾನು ಸದ್ಗುರುನಾಥ ನಿಮಗೆಲ್ಲ ಜ್ಞಾನ ಪ್ಲವೇ ನೈವ ಸಂತರಿಷ್ಯಸಿ. ಗೀತಾ ಪರಮಾತ್ಮ ಜ್ಞಾನ ನಾವದೋ ಅದರ ಕುಂಡಿಸ್ಕೊಂಡು ಅನ್ಯಾನ ತಾರೆಯಂತಹ ಜ್ಞಾನ ನೌಕೆ ಒಳಗೆ ಕುಂಡಿಸ್ಕೊಂಡು ಭಕ್ತಿ ವೈರಾಗ್ಯ ಹುಟ್ಟು ಹಾಕೋತು ನಿಮ್ಮೆಲ್ಲರಿಗೆ ಏನಪ್ಪ ಅಂತ ಕೇಳಿದ್ರೆ ಮುಟ್ಟಿಸ್ತಾನೆ. ಏನು ಕೊಡ್ಬೇಕ್ರಿ? ದಾಡ್ಸಕ್ಕೆ ಏನು ಕೊಡ್ಬೇಕು? ಅಹೇತುಕಾನ್ ಬರ್ದ ನೋಡ್ರಿ. ಅಹೇತುನ್ ಅನ್ಯಾನ್ನ ಪಿತಾರೆ ಅಂತ ಸಿದ್ಧಾರ್ಥ ಚರಿತ್ರದ ನೋಡ್ರಿ. ಇಲ್ರಿ ಅಲ್ಲಿ
ಕೃಷ್ಣ ದಾಟೋ ಟೈಮಕ್ಕೆ ನಾವೇಕೆ ನಾವು ಕೊಡು ಅಂದ ಕೊಡು ಅಂದ ಘಟಪ್ರಭಾದ ಕೊಡು ಅಂದ ಕುಳ್ಳಾರ ದಾಟಿಸ್ತಾರೆ. ನೀನು ಭಕ್ತಿ ವೈರಾಗ್ಯ ಇಲ್ಲವ್ರು ದಾಟಿಸ್ತೇನೆ. ನೀನು ಭಕ್ತಿ ಮಾಡಿದ್ರೆ ವೈರಾಗ್ಯ ಇದ್ರೆ ದಾಟಿಸ್ತೀನಿ. ನೀನು ದಾಟ್ಸಂಗಿಲ್ಲ, ನಾನು ದಾಟ್ಸಂಗಿಲ್ಲ. ಅಪ್ಪ ನನ್ನ ಅಂತ್ಯಕ್ಕೆ ಏನೂ ಇಲ್ಲ, ಸಾಧನೆ ಇಲ್ಲ, ಸಂಪತ್ತಿಲ್ಲ, ಬಂದಿನಿ ಅಂದ್ರೆ ಅಂಥವ್ರಿಗೆ ದಾಟಿಸ್ತೀನೋ ಅಂದ್ರೆ ಅವ್ರು ತೊಗೊಂಡು ನನ್ನ ಅಂತ್ಯ ಇದು ಕೋಪಿನ ಕಳೆದು ನಿಂತರು ಬದಲೇ ಬಾರೋ ಮಾರ ಹಾಕೊಂಡ್ರು. ಏನು ನೋಡ್ರಿ, ಅನ್ಯಾನ್ನ ಪಿತಾರ ಅಂತ ಸ್ವತಃ ತಾನು ದಾಟಿ ದಾಟೋದು ಅಲ್ಲ, ದಾಟೋದು ಭಾಳ ಸರಳ ಅದ ರೀ. ಸಾಯಕ್ಕೆ ಒಂದು ಮಳ ಹಗ್ಗಾದ್ರೆ ಸಾಕು, ಇದಕ್ಕೆ ಒಂದು ಕಿಟ್ಟು ಬಾಟ್ಲಿ ಟಿಕ್ 20 ಮಂದಿಗೆ ಕೊಲ್ಬೇಕಂದ್ರೆ 4 ಮಂದಿಗೆ ಒಳ್ಳೆ ಮಾಡಬೇಕು, ಹದಾರಬೇಕು, ಎಲ್ಲಿ ಕೊಂಡಿರ್ತಾನೆ ಎಲ್ಲಿ ಯಾವಾಗ ಹೇಳ್ತಾನೆ ಅಂತ ಟೈಮ್ ಮಾಡಬೇಕು. ಹಂಚು ಹಾಕದಾಕ್ರೆ ಸಿಕ್ಕ ವಾದ ಅದರ ಮಂದಿನ ಕೊಲ್ಲೋದು ಭಾಳ ಕಠಿಣ ಅದ. ಸದ್ಗುರುಗಳು ಹೆಂಗಾದ್ರೆ ಅವರೇ ಮುಕ್ತ ಆಗ್ಯದ. ಅನ್ಯಾನ್ನ ಪಿತಾರಯ್ಯಂತ ಗುರುಗಳು, ಹೇ ಸದ್ಗುರುನಾಥ ನೀನು ಅನ್ಯಾನ ಪಿತಾರಯ್ಯಂತ ಹೆಂಗೆ ಅಹೇತುಕಾನ್ ಏನೊಂದು ಅಪೇಕ್ಷೆ ಇಲ್ಲದ ನೋಡಿ ಹೆಂಗದ, ಏನೊಂದು ಅಪೇಕ್ಷೆ ಇಲ್ಲ. ಅಂಥವ್ರು ಸಿಗೋದು ಕರುಣಶಾತ್ಕಲೆ ಶಾಸ್ತ್ರ ಪರಿಣತೆ ನಿರಾಸೆ ಸೌಂದರ್ಯತೆ ಸುಮುಖತ್ವ ಸುಜ್ಞಾನಗಳಿರಲ್ ಅವನೇ ಶೈವ್ಯ ಗುರುವಕ್ಕು. ಹಸನ್ಮುಖಿ ಇರ್ಬೇಕು. ಅವ್ರು ಹೇಳುವಾಗ 16 ಗಂಟೆ ಹಾಕ್ಕೊಂಡು ಮಾರಿಗೆ ಹೇಳಿದ್ರೆ ಪಾಪ ಮುಂದಿನವ್ರು ಯಾವಾಗ ಮುಗಿಸ್ತಾರಪ್ಪ ಅನ್ನಬಾರದು. ಅನ್ನೋದಿಟ್ಟು ಹೇಳಿ ನನಗೆ ಪ್ರಸನ್ನ ಚಿತ್ತ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರಿವರ್ತಿಷ್ಠತೆ. ಹಾಗೇನಪ್ಪ ಅಂತ ಕೇಳಿದ್ರೆ ಆ ಗುರು ಅಹೇತುಕಾನ್ ತಾರೆಯಂತಹ ಹೇ ಸದ್ಗುರು ಏನಪ್ಪ ಅಂತ ಕೇಳಿದ್ರೆ ನನ್ನ ಉದ್ಧಾರ ಮಾಡುವಂಥ ಹಿಂಗೊಂದಿಟ್ಟು ಅವರಿಗೆ ಸ್ತೋತ್ರ ಮಾಡಿದ್ರೆ ಅವರು ರೆಡಿ ಆಕಾರ ಹೇಳಕ್ಕೆ. ಪಾಪ ಭಾಳ ಹೇಳಕತ್ತಾನ, ಭಾಳ ಅನ್ನಕತ್ತಾನ. ಏನಪ್ಪ ಅಂತ ಕೇಳಿದ್ರೆ ಏನಪ್ಪ ಏನು ಸುದ್ದಿ ಅಂತ ವಿಚಾರ ಕೇಳ್ತಾರೆ ಅವರು. ಅದಕ್ಕಂತಾರೆ ಅವರು ಹಂಗಾದ ನೋಡಿ ಪಾಪ ಇಟ್ಟು ಮಾಡ್ತಾನೆ, ಉದ್ದು ಬಿದ್ದ ಎಡ್ ಬಿದ್ದ, ದಿನ ಬಂದು ಹೋಗಿ ದಿನ ಬೆಳಕತ್ತೆ ಯಾಕೋ ಯಾವ್ರವ ಅಂತಾರೆ ಕೇಳ್ತಾರೆ. ಕಡೆ ಯಾಕಪ್ಪ ಯಾವ್ರವ ಯಾಕೆ ಬಂದ ಕೇಳ್ತಾರೆ. ಅದಕ್ಕೆ ಮುಂದಿನ ಶ್ಲೋಕದ ಅಂತಾರೆ ಅಯಂ ಸ್ವಭಾವ ಸ್ವತಃ ಏವ ಯತ್ಪರ ಶ್ರಮಾಪನೋದನ ಪ್ರವಣಂ ಮಹಾತ್ಮನಾಂ. ಹಿಂಗೆ ಉದ್ದ ಅಡ್ಡ ಬೀಳವ ಸೇವೆ ಮಾಡೋ ನೋಡಿ ಯಪ್ಪ ಇಷ್ಟು ಕಷ್ಟ ಬಿಡಕತ್ತೇನ ಅಪ್ಪ ಏನಾದ್ರು ಕೇಳ್ತಾರೆ. ತಗದು ಬಾಳೆನವರು ಅಂತ ಆಗಿ ಹೋಗ್ಯಾರ. ಅಲ್ಲಿ ಭಾಳ ದೊಡ್ಡ ಸಿದ್ಧಿ ಪುರುಷ ಬೆಳಗೊಂಡಿಲ್ಲ. ಅಡವ್ಯಾಗ ಅವ್ರ ಗುರುಗಳು ಇದ್ರಂತ್ರಿ. ಏನಿಲ್ಲ, ದಿನ ರಾತ್ರಿ ಕಟ್ಟಿಗೆ ಕಡಿದು ಕಡ್ಕೊಂಡು ಒಯ್ಕೆಂದ ಅವ್ರದ್ದು ಸಪ್ತಾಹ ನಡೀತಿತ್ತು ಅವ್ರದ್ದು ಮಠ. ಒಯ್ದು ಕಡಿದು ಬೆಳಿಗ್ಗೆ 12 ಗಂಟೆಗೆ ಹೋಗಿ ಅದು ಸ್ವಚ್ಛ ಮಾಡಿ ಅದಕ್ಕೆ ನೀರು ಸಿಂಬಿಡಿಸಿ ಬಂದುಬಿಡ್ತಿರಂತೆ. ಅವ್ರು ಹೇಳೋಕ್ಕಿಂತ ಮೊದಲೇ ಅವ್ರು 4ಕ್ಕೆ ಹೇಳಿದ್ರು ಗುರುಗಳು. ಇವ 8ಕ್ಕೆ ಹೋಗಿ ಕಡಿ ಕಡ್ಕೊಂಬಂದು 12ಕ್ಕೆ ತಂದು ಅಲ್ಲಿ ಇಟ್ಟು ಕಸ ಹೊಡೆದು ಚಳಿ ಹಾಕಿ ಗುರುವೇ 1 ವರ್ಷ ಅಲ್ರಿ 7-8 ವರ್ಷ. ಶಿಷ್ಯರು ಹೇಳೋರು 4 ಗಂಟೆಗೆ ಹೇಳ್ತಾರೆ ಭಾಳ ಚಲೋ ಆಯ್ತು ಬಿಡಪ್ಪ, ಕಸ ಹೊಡೆದಾರೆ ಕಟ್ಟಿಗೆ ಇಟ್ಟಾರೆ ಅಂತದು. ಯಾರು ಅವರು ಯಾಕೆ ಏನು ತೊಗೊಂಡು ಬಂದು ಹೊಡೆದಾರೆ ಸಾಂಗ ಯಾರು ಕೇಳ ಏನು ತೊಗೊಂಡು ಯಾವಾರ ಮಾಡಿ ಯಾರೋ ಒಬ್ಬ ಹೋಗಿ ಹೇಳ್ತೀಯಪ್ಪ ಹೊತ್ತು ಹೊಡೆದ್ರೆ ಯಾರೋ ಇಡ್ತಾರೆ. ಗುರುಗಳು ಒಂದು ದಿವಸ ಬರೋಬ್ಬರಿ ರಾತ್ರಿ 1 ಗಂಟೆಗೆ ಎದ್ದು ಭಾಗವತ ಇವ ಕಟ್ಟಿಗೆ ತಂದು ಅಲ್ಲ ಅಲ್ಲಿ ಒಗೆದು ಮಡಗಬೇಕಾದ ಜನ ಕಟ್ಟಿಗೆ ತಂದು ಒಗೆದು ಕಸ ಹೊಡೆದು ಚಳಿ ಹಾಕಿ ಅವೇ ಗುರುಗಳು ನೋಡಿಲ್ಲ ಬಿಟ್ಟಿಲ್ಲ, ಇವ ನೋಡಿಲ್ಲ ಅವ್ರು ನೋಡಿಲ್ಲ. ಕೈ ಮುಗಿದು ಸದ್ಗುರುನಾಥ ನನ್ನ ಮೇಲೆ ಕೃಪಾ ಮಾಡು ಅಂತ
ಹಿಂಗೆ ಅಂದು ಹಿಂತಿರುತ್ತಿದ್ದ ಗುರುಗಳು ಹೋಗಿ ಮುಂದೆ ನಿಂತು. ಅವ್ರ ಊರು ತವಾಗ. ಆವಾಗ ಅವ್ರ ಗುರು ಕರುಣ ಆಯಿತು. ಆವಾಗ ಬಾಳ ಬಾಳು ಅಂತ ಆಶೀರ್ವಾದ ಮಾಡೋದು. ಬಾಳ ಹುಡುಗರ ಬಾಳ ಬಾಳು ಅಂತ. ಅವ್ರು ಹೋಗಿ ದೊಡ್ಡ ಸಿದ್ಧಿಪುರುಷರಾಗ್ಯಾರ ಮುಂದೆ ಗುರುಸೇವೆ ಮಾಡೋದು. ಅದಕ್ಕೆ ಅವ್ರ ಹೆಸರು ತವಗೋದ ತಾವು ಊರು ತವಗೋದ ಬಾಳಯ್ಯ ಅಂತ ಹೆಸರು ಗೊತ್ತು. ಇಷ್ಟು ಜನ ಅಲ್ಲಿ ಬರ್ತಿದ್ರಿ. ಅವಾಗ ಹಿಂದಕ್ಕೆ ಏನು ಅಡಿಗಿಲ್ಲ, ನುಚ್ಚ ಮಜ್ಜಿಗೆ. ನುಚ್ಚ ಜೋಳದ ನುಚ್ಚು ಹೊಡಿಬೇಕಾದ್ರೆ ಎತ್ತಿಂದು ಅವಾಗ ಈ ಮಿಷನ್ ಎತ್ತಿತ್ತಂತೆ ಜೋಳ ಹೊಡ್ಯಕ್ಕೆ. ಅದು ಬೀಸು ಕಲ್ಲಿಗೆ ದೊಡ್ಡ ಬೀಸು ಕಲ್ಲು ಎತ್ತು ಕಡ್ಡಿ ತಿರುಗಿಸ್ತಿರಂತ. ಅಂಬಲಿ ನುಚ್ಚ ಆಶೀರ್ವಾದ ನೋಡಿ ಹೆಂಗೆ ಭಾಳ ನಿಮ್ಮ ಕಲ್ಯಾಣ. ಅದಕ್ಕೆ ಹೆಸರು ಬಾಳೆ ಅಂತ ತವಗೋದು ಬಾಳೆ ಅಂತ ಹೆಸರು ಕೊಡ್ತೀವಿ ನೋಡಿ ಹೆಂಗದ ರೀ ಸದ್ಗುರುಗಳು. ಅದಕ್ಕೆ ಅಂತಾರೆ ಏನಪ್ಪ ಅಂತ ಕೇಳಿದರೆ ಅಹೇತುಕ ಅನ್ಯಾನ್ ಏನಪ್ಪ ಅಂದ್ರೆ ತಾರೆಯಂತಹ. ಯಾಕೆ ಹಿಂಗೆ ಮಾಡ್ತಾರೆ ಅವರು? ಅವ್ರ ಸ್ವಭಾವನೇ ಅದರ ಹಾಗೆ. ಮನುಷ್ಯ ಏನೋ ಸ್ವಭಾವ ಇರುತ್ತೆ ನೋಡ್ರಿ. ಆ ಕುಂತಲ್ಲಿ ಏನು ಸುಮ್ಮ ಕೆಲಸಿಲ್ಲ ಬಗ್ಸಿಲ್ಲ ಕೆಳಕ್ಕೆ ಹಾಕಿದ್ರೆ ಹಿಂಗೆ ಸ್ವಭಾವ ಅದು. ಸುಮ್ಮ ಕೊಂಡಾಗಿಲ್ಲ. ಕೈಯರೆ ಮೌನ ತುರುಕು ಬಟ್ಟರೆ ಮೌನ ಮಾಡ್ಕೋ ಸ್ವಭಾವ ಹಂಗೆ ಮಾಡ್ತಾನೆ. ಸ್ವಭಾವ ಚಂದ ಹಿಂಗಿರ್ತಾರೆ ನೋಡ್ರಿ. ಏನಿಲ್ಲ ಹಂಗೆ ಮಾಡ ಸ್ವಭಾವ ರೀ ಅದು. ಸ್ವಭಾವ ದುರಿತ ಕ್ರಮ ಅಂತ. ಸ್ವಭಾವ ಏನಪ್ಪ ಅಂತ ಕೇಳಿದ್ರೆ ಅದು ಬಿಡ್ಸೋಕೆ ಬರೋಂಗಿಲ್ಲ, ಸಾಯುತ್ತಕ್ಕೆ ಇರ್ತದೆ ಅಂತಾರಲ್ಲ. ಹಂಗೆ ದುಃಖಿತಾನ ತಾರೆಯಂತಹ ಹಂಗೆ ಮಾಡ್ತಾರೆ ಅವ್ರ ಸ್ವಭಾವ ಅದ ರೀ. ಗುರುಗಳ ಸ್ವಭಾವ ಅದದು. ದುಃಖಿಗಳು ನೋಡಿದ್ರೆ ಸೋಮ್ಕೊಂಡ್ರಕ್ಕೆ ಆಗಂಗನೇ ಇಲ್ಲ ಅವ್ರಿಗೆ. ಕೊಂಡ್ರಕ್ಕೆ ಆಗಂಗಿಲ್ಲ. ಅದಕ್ಕೆ ಹೇಳ್ತಾರಪ್ಪ ಅಯಂ ಸ್ವಭಾವ ಸ್ವತಃ ಏವ ಯತ್ ಪರಃ ಯತ್ ಪರಶ್ರಮಾಪನೋದ ಪ್ರವಣಂ ಮಹಾತ್ಮಾನಂ ಅಯಂ ಸ್ವಭಾವ. ಮಹಾತ್ಮರದು ಮಹಾತ್ಮ ಅಂದರೆ ಯಾರು? ಮಹಾನ್ ಆತ್ಮ. ಎಲ್ಲವೂ ತನ್ನಂತೆ ಬಗೆದೊಡೆ ಕೈಲಾಸ ಬೆನ್ನಾಣವಕ್ಕೂ ಸರ್ವಂತ. ಹಿಂಗೆ ಅವ್ರ ಸ್ವಭಾವ ಅದ. ಹಂಗೆ ತನಗೆ ಹ್ಯಾಂಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಮತ್ತೊಬ್ರಿಗೆ. ಅವ್ರ ಸ್ವಭಾವ ಅದ ರೀ. ನಾವು ಚಲೋ ಇದ್ರೆ ಅವರು ಚಲೋ ಇರಬೇಕು, ಅವರು ಆರಾಮಿರ್ಬೇಕು, ಅವರು ಸಾವುಕಾರ ಆಗಬೇಕು, ಅವ್ರಿಗೆ ಶಾಂತಿ. ಅವ್ರ ಸ್ವಭಾವನೇ ಹಂಗದ. ಸ್ವಭಾವನೇ ಅವ್ರ ಮಂದಿ ಕೊಟ್ಟು ಹಾಗೆ ಇರ್ತಾರೆ, ಕೊಟ್ಟು ಉಪವಾಸ ಇರ್ತಾರೆ. ಅವ್ರ ಸ್ವಭಾವ ಅದ. ಕುಡು ಸ್ವಭಾವ ಅದ. ಅವನದೇ ಸಿಟ್ಟಿನ ಸ್ವಭಾವ ಅದ ಅಂತಿರಲಿಲ್ಲ. ಸ್ವಭಾವ ಅಂದ್ರೆ ತೆಗಿಯಕ್ಕೆ ಬರ ಸ್ವಭಾವ ತನ್ನಲ್ಲೇ ಇರತಕ್ಕಂಥ ವ್ಯವಹಾರಕ್ಕೆ ಸ್ವಭಾವ ಅಂತೀವಿ ನಾವು. ಅದಕ್ಕಂತ ನಾವು ಅಯಂ ಸ್ವಭಾವ ಏನ ಮಹಾತ್ಮರು ಸ್ವಭಾವ ಏನು? ಯತ್ ಶ್ರಮಾಪನೋದನ ಪ್ರವಣಂ. ಯತ್ ಪರಂ ಇನ್ನೊಬ್ಬರದು ತಾನು ಬಿಟ್ಟು ಮತ್ತೊಬ್ಬರದು ಶ್ರಮ ದುಃಖ ಅಪನೋದನ ಪ್ರವಣಂ. ಅಪನೋದನ ಅಂದರೆ ತೆಗೆದು ಅಪಾದಾನ ಅಂತಿರಲಿ, ಬಂದದ್ದನ್ನು ದೂರ ಮಾಡೋದು. ಇದು ಅವರ ಸ್ವಭಾವದ ಪ್ರವಣಂ ವ್ಯವಹಾರ ಸ್ವಭಾವದವರು. ಏನು? ಇನ್ನೊಬ್ಬರು ದುಃಖಿಗಳನ್ನು ನೋಡಿದರೆ ಅದು ತೆಗೆಯುತಕ್ಕ ಅವರಿಗೆ ಸಮಾಧಾನ ಆಗಿಲ್ಲ. ಅವ್ರ ಸ್ವಭಾವ ಅದ ರೀ. ಅವ್ರ ಸ್ವಭಾವ ಅದಕ್ಕೇನು ಮಾಡಬೇಕು? ಸ್ವಭಾವ ದುರಿತ ಕ್ರಮ. ಯಾರ್ದು ಏನು ಸ್ವಭಾವ ಆಗ್ತದೆ ಅದು ಹೊಳಿ ತೆಗೆಯೋದು ಭಾಳ ಕಠಿಣ. ಸ್ವಭಾವ ಸ್ವಭಾವ ಆಗೋದಕ್ಕೂ ಕಠಿಣ. ಒಮ್ಮೆ ಸ್ವಭಾವ ಆಯಿತು ಅಂದ್ರೆ ಪರಭಾವ ಮಾಡೋದು ಕಠಿಣ. ಮೊದಲೇ ಸ್ವಭಾವ ಹಂಗಿಲ್ಲ. ಒಮ್ಮೆ ತಪ್ಪು ಕಂಡು ಮಾಡಿದ್ರಿ ತಪ್ಪು ಒಮ್ಮೆ ಒಂದು ದಿವಸ ಅಂದ್ರೆ ಹಾಕೋದೇನು ತಪ್ಪ. ಅದು ಸ್ವಭಾವ ಆಗಬೇಕು, 100 ಸಲ ಅನ್ನಬೇಕು, ಅದು ತಪ್ಪಾಗ. ಅದನ್ನು ತಿಳಿದ್ರೂ ಹೋಗಿಲ್ಲ. ಅದು ಸ್ವಭಾವ ಆಗ್ಯದ. ಹೆಂಗೆ? ಎಳೆ ರೂಪನೇ ಬಣ್ಣ ಆಗಿದೆ ಅಥವಾ ಬಣ್ಣದ ರೂಪನೇ ಎಳೆ ಆಗಿದೆ. ಏನೂ ಮಾಡೋಕ್ಕೆ ಬರಂಗಿಲ್ಲ. ಹೌದಲ್ಲ?
ಈಗ ಬಿಳಿ ಹೋಗಿ ಏನಾಗಿದೆ, ಕೆಂಪಾಗ್ಯದ ರೀ. ಹಂಗೆ ಯಾರ ಭಾವ ವ್ಯವಹಾರ ಅದು ಸ್ವಭಾವ ಆಗ್ತದೆ, ದುರಿತ ಕ್ರಮ ಅದು ಹೇಗೆ ಬರೋಂಗಿಲ್ಲ ರೀ. ಅದಕ್ಕೆ ಹೇಳ್ತಾರೆ ಅದು ಮಹಾತ್ಮರ ಸ್ವಭಾವ ಅದ. ಏನಪ್ಪ ಅಂತ ಕೇಳಿದ್ರೆ ಅವರಿಗೆ ಇನ್ನೊಬ್ಬರು ದುಃಖ ಏನದ, ಅದು ಪರಶ್ರಮ. ಇನ್ನೊಬ್ಬರ ದುಃಖವನ್ನು ಏನಪ್ಪ ಅಂದ್ರೆ ಅಪನೋದ ತೆಗೆದು ಹಾಕೋದು ಅವ್ರದ್ದು ಪ್ರವಣಂ ಸ್ವಭಾವದ. ಇನ್ನೊಬ್ಬರು ದುಃಖಿಗಳು ನೋಡಿದ್ರೆ ದುಃಖ ಹಾಕೋದವ್ರಿಗೆ, ಇನ್ನೊಬ್ಬರು ಸುಖ ನೋಡಿದ್ರೆ ಸುಖ ಹಾಕೋದವ್ರಿಗೆ. ಹಂಗೆ ಸ್ವಭಾವನೇ ಬೆಳೆದದವರು. ಯಾಕೆ ಅವು ನಾನೇ ಅಂತ ತಿಳ್ಕೊಂಡದವರು. ಇದು ಮಹಾತ್ಮರ ಸ್ವಭಾವದ. ಮಹಾನ್ ಆತ್ಮ, ಎಲ್ಲರೊಳಗಿರುವ ನಾನೇ ಆತ್ಮ ಅಂತ ತಿಳ್ಕೊಂಡವರು. ಇನ್ನೊಬ್ಬರ ದುಃಖ ನನಗೇ ಆಗ್ತದೆ ಅಂತ ತಿಳ್ಕೊತಾರೆ. ಹೆಂಗೆ ತನ್ನ ದುಃಖ ಕಳಿಬೇಕಂತ ಪ್ರಯತ್ನ ಮಾಡ್ತಾರಲ್ಲ, ಹಾಗೆ ಇನ್ನೊಬ್ಬರ ದುಃಖವನ್ನು ಕಳೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರಿಗೆ ಮಹಾತ್ಮನಂತಾರೆ. ಅವ್ರ ಸ್ವಭಾವದ. ಇದು ಮಹಾತ್ಮದು. ಹೆಂಗೆ ಹೇಳ್ತಾರು, ಅತ್ಯಂತ ಬೇಸಿಗೆ ಬಿಸಿಲಿನಿಂದ ಮನುಷ್ಯ ಪೂರಾ ತೊಗಲ ಎಲುವ ಕಾಯ್ದಿತ್ತು ಅಂದ್ರೆ, ಹುಣ್ಣಿಮೆ ಚಂದ್ರನ ಕೆಳಗೆ ಕೂತ ಅಂದ್ರೆ ಆ ಸುಧಾಂಶು ಕಿರಣ ಏನದವಲ್ಲ, ಅದು ತಾಪ ಕಳೆಯುವ ಸಾಮರ್ಥ್ಯ ಅದರೊಳಗದ. ಅದೇನು ಮಾಡ್ಬೇಕಂತ ಮಾಡೋಂಗಿಲ್ಲ, ಅದು ಬಿತ್ತ ತಾನೇ ಹೋಗ್ತದೆ. ಹೆಂಗೆ ನೋಡ್ರಿ, ಹಂಗೆ ಶಕ್ತಿ ಅದ. ಹಂಗೆ ಮಹಾತ್ಮರ ಅವರ ಮನಸ್ಸಿನಿಂದ ಹೊರಬರುವ ವೃತ್ತಿಗಳು, ಅವ್ರ ಕಣ್ಣಿನ ನೋಡಿದ ರೂಪಗಳು, ಅವರ ಮಾತಿನ ಶಬ್ದಗಳು, ಇವು ಕಿರಣದ ಆತ್ಮಜ್ಞಾನಿ ಕಿರಣ. ಕೈಯ ಆಶೀರ್ವಾದ ಮಾಡ್ತಾರೆ, ಬಾಯಿ ಏನಪ್ಪ ಹೇಳ್ತಾರೆ ನೋಡ್ರಿ. ಅದಕ್ಕೆ ಅವರೆಲ್ಲ ಅಮೃತ ಕಿರಣದವು. ಅದಕ್ಕೆ ಅವ್ರ ಪಾದ ನಾವು ನಮಸ್ಕಾರ ಮಾಡ್ತೇವೆ. ಕೈ ಏನಪ್ಪ ನಮ್ಮ ತಲೆ ಮೇಲೆ ಇಡ್ರಿ ಅಂತೇವೆ, ಯಪ್ಪ ಎರಡು ಮಾತು ಹೇಳ್ರಿ ಅಂತೇವೆ, ನಮ್ಮ ಕೊಳ್ಳಿಗೆ ಬೀಳ್ರಿ ಅಂತಾರೆ. ಇವು ಯಾಕೆ? ಸುಧಾಂಶ ಕಿರಣಗಳದಾವ ಇವು. ಹೆಂಗೆ ನೇತ್ರ ಶ್ರೋತ್ರದಿಂದ ಅವು ಹೊರಗೆ ಬರ್ತಾವೆ. ತಪ್ತನಾಗಿರ್ತಕ್ಕಂಥ ಜನ್ಮ ಮರಣ ದಾವಾಗ್ನಿಯಲ್ಲಿ ಬೆಂದಿರ್ತಕ್ಕಂಥ ವ್ಯಕ್ತಿಗೆ ಹೆಂಗದೆ ಗುರು ಕೃಪಾ ಸುಧಾಂಶ ಅದ, ಚಂದ್ರನ ಕಿರಣ ಇದ್ದಂಗೆ ಅದಾವ. ಅದು ಏನಪ್ಪ ಅಂತ ಅವತಿ ಕ್ಷಿತಿಂ ಕಿಲ. ಹೆಂಗೆ ಕಾಯ್ದ ಭೂಮಿಗೆ ಕಲ್ಲಿಗೆ ಸೂರ್ಯನ ಕಿರಣಗಳು ಹೆಂಗೆ ತಂಪು ಮಾಡ್ತಾವ, ಅವತಿ ರಕ್ಷತಿ ಕಿಲ ನಿಶ್ಚಯ. ಹೆಂಗೆ ತಂಪು ಮಾಡ್ತಾವಲ್ಲ, ಹೊತ್ತು ಹೊಡೆದ್ರೆ ಮುಟ್ಟು ತಣ್ಣಗಾಗಿರ್ತಾವಲ್ಲ, ಕಲ್ಲು ತಣ್ಣಗಾಗಿರ್ತಾವೆ, ಅರ್ವಿ ತಣ್ಣಗಾಗಿರ್ತಾವೆ. ಆಗ ಚಂದ್ರ ಹಂಗೆ ಸದ್ಗುರುಗಳ ಕೃಪಾ ಕಿರಣ ದಯಾ ಕಿರಣಗಳು ಏನಪ್ಪ ಅಂತ ಕೇಳಿದರೆ, ಸಂಸಾರ ತಾಪದ ತೃಪ್ತನಾಗಿರ್ತಕ್ಕಂಥ ಮನುಷ್ಯಗೆ ಏನಪ್ಪ ಅಂದ್ರೆ ಅವು ಅವತಿ ಕಿಲ, ನಿಷ್ಕಿಲ ಅಂದ್ರೆ ನಿಶ್ಚಯವಾಗಿ ರಕ್ಷಣೆ ಮಾಡ್ತಾವೆ ಶಿಷ್ಯನಿಗೆ. ಶಿಷ್ಯ ಅವರ ಮುಂದೆ ಇದ್ದರೆ, ಅವರಿಗೆ ಸಮರ್ಪಣೆ ಮಾಡಿದ್ರೆ ಅವರ ಕಣ್ಣಿನಿಂದ ಉದ್ಧಾರ ಮಾಡ್ತಾರೆ, ಕಿವಿಯಿಂದ ಉದ್ಧಾರ ಮಾಡ್ತಾರೆ, ಬಾಯಿಂದ ಉದ್ಧಾರ ಮಾಡ್ತಾರೆ, ಮುಟ್ಟಿ ಉದ್ಧಾರ ಮಾಡ್ತಾರೆ. ಅದಕ್ಕೆ ಎಷ್ಟೋ ಜನ ಏನಪ್ಪ ಅಂದ್ರೆ ಗುರುಗಳ ಸಲುವಾಗಿ ಅವ್ರ ಮುಟ್ಟ ಕಾಲಾಗ ಮಕ್ಕೊಂಡಾರ. ಕತೆ ಅದ, ಕಾಲು ಹಚ್ಚಿದ್ರು ಅಪ್ಪ ಯಾರಪ್ಪ ಅಂತ ಕೇಳೋದ್ರಲ್ಲ ಸಾಕು ನನಗೆ. ಅವ್ರು ಕೇಳೋಕ್ಕೆ ತಯಾರಿಲ್ಲ. ಮಕ್ಕೊಂಡ ರಾತ್ರಿ ಕಾಲು ಹತ್ತು ಯಾರೋ ಅಂದರು, ಸಾಕು ಗುರುನಾಥ, ನಾನು ಅಜ್ಞಾನಿ ಇದ್ದೀನಿ, ಪಾಮರಿ ಇದ್ದೀನಿ, ಜನ್ಮ ಮರಣದ ಪ್ರವಚನ ಚಾಲು ಆಯಿತು ಹೇಳಿದ್ರು. ಹೀಗೆ ಏನಕ್ಕೇನ ಪ್ರಕಾರದಿಂದ ಸದ್ಗುರು ಕೃಪಾ ಮಾಡ್ತಕ್ಕಂಥದ್ದು ಅವ್ರ ಸಾಮರ್ಥ್ಯ. ಅವ್ರ ಕೃಪಾ ಆಯಿತು ಅಂತ ಕೇಳಿದರೆ ಮನುಷ್ಯ ಧನ್ಯ ಆಗ್ತಾನೆ. ಏನು ಕೃಪಾ ಮಾಡ್ತಾರೆ ಅವರು? ಭಾಳ ಸುಂದರ ದೃಷ್ಟಾಂತದಿಂದ ಹೇಳ್ಯಾರ ಅವರು. ಬ್ರಹ್ಮಾನಂದ ರಸಾನುಭೂತಿ ಕಲಿತೈ ಪೂತೈ ಸುಶೀತೈರ್ ಹಿತೈ ಯುಷ್ಮದ್ ವಾಕ್ಯ ಕಲಶೋಜ್ಜಿತೈ ಶ್ರುತಸುಖೈರ್ ವಾಕ್ಯಾಮೃತೈಶೇಚಯ ಸಂತಪ್ತಂ ಭವತಾಪದಾವಧಾನ ಜ್ವಾಲಾಭಿರೇನಂ ಪ್ರಭೋ ಧನ್ಯಾಸ್ತೆ ಭವದೀಕ್ಷಣ ಕ್ಷಣಗತೆ ಪಾತ್ರೀಕೃತ ಸ್ವೀಕೃತ. ಎರಡು ಚಂದ ಹೇಳ್ಯಾರ, ಪಾತ್ರೀಕೃತ ಸ್ವೀಕೃತ. ಸ್ವೀಕೃತ ಅದರ ಪಾತ್ರ ಇಲ್ಲ. ಮದುವೆ ಮಾಡ್ಕೊಂಡಾರ ದೊಡ್ಡಕ್ಕಿನೇ ಆಗಿಲ್ಲಕ್ಕೆ ಏನು ನೋಡೋದು.
ದೊಡ್ಡಕ್ಕೆ ಆಗ್ಯಾಳ ಖರೆ ಗಂಡನೇ ಮುಟ್ಟಕ್ಕೆ ತಯಾರಿಲ್ಲ. ಹೆಂಗೆ ಮಾಡಬೇಕು? ಅದಕ್ಕೆ ಪಾತ್ರೀಕೃತ ಎರಡು ಚಂದ ನೋಡಿ, ಸ್ವೀಕೃತ ಎರಡು ಚಂದ ಬಿಟ್ಟು ಅವರು ಪಾತ್ರೀಕೃತ ಬೇರೆ, ಸ್ವೀಕೃತ ಆಗ್ಬೇಕಲ್ಲ. ಮದುವೆ ಮಾಡ್ಕೊಂಡು ಖರೆ, ಯಾಕೆ ಅವನ ಮನಸ್ಸೆಲ್ಲ ಮನೆಗೆಲ್ಲ ಮಾಡ್ಯಾರ. ಪಾತ್ರೀಕೃತ ಹೆಂಡತಿ ಅಂತ ಕೊಟ್ಟು ಪಾತ್ರ ಮಾಡಿದೆ, ಸ್ವೀಕಾರ ಮಾಡಲಿಲ್ಲ. ಇವೆರಡು ಸ್ವೀಕಾರ ಮಾಡ್ಯಾರ ಕಡೆ, ಅದು ಪಾತ್ರೀಕೃತ ಇಲ್ಲದೆ ಏನು ಮಾಡಬೇಕು? ಅದು ಯೋಗ್ಯ ಇಲ್ಲದ ದೊಡ್ಡಕ್ಕಿನ ಇಲ್ಲಂದ್ರೆ ಏನು? ಎರಡು ಪಾತ್ರೀಕೃತ ಸ್ವೀಕೃತ. ಹೇ ಸದ್ಗುರುನಾಥ, ನನಗೆ ಬ್ರಹ್ಮಜ್ಞಾನಕ್ಕೆ ಸ್ವೀಕೃತ ಮಾಡಿದೆ. ನಾನು ಅಧಮ ಅಯೋಗ್ಯ ಪಾಪಿ, ನನಗೆ ಸ್ವೀಕಾರ ಮಾಡಿದೆ. ಅಷ್ಟೇ ಅಲ್ಲ, ಪಾತ್ರೀಕೃತನೂ ಮಾಡಿದೆ. ನನಗೆ ಬ್ರಹ್ಮಜ್ಞಾನಕ್ಕೆ ಯೋಗ್ಯನನ್ನಾಗಿ ಮಾಡಿ ನನ್ನ ಹಂತಕ್ಕೆ ವೈರಾಗ್ಯ ಕ್ಷಮಾಷಡ್ ಇವೆಲ್ಲ ತಂದು ಕೊಟ್ಟು ನಿನ್ನ ಸಂಪರ್ಕದಿಂದ ನನಗೆ ಸ್ವೀಕಾರ ಮಾಡಿದೆ. ಸ್ವೀಕಾರ ಮಾಡಿ ಬ್ರಹ್ಮಜ್ಞಾನಕ್ಕೆ ಯೋಗ್ಯ ಮಾಡಿದೆ. ಇದು ಭಾಳ ಕಠಿಣ ಅದ. ಭಾಳ ಮಂದಿ ಪಾತ್ರ ಇದ್ದವರೇ ಬರ್ರಿ ಅಂದ್ರೆ ಸ್ವೀಕಾರ ಮಾಡ್ತೇವೆ. ಅಲ್ಲ, ನೀ ಎಂಥ ಗುರುಪ್ಪ, ಸ್ವೀಕಾರನೂ ಮಾಡಿದೆ, ಅದಕ್ಕೆ ಯೋಗ್ಯನೂ ಮಾಡಿದೆ. ಅದಕ್ಕೇನಪ್ಪ ಹೆಂಗೆ ಮಾಡಿದಿ? ಭಾಳ ಸುಂದರ ದೃಷ್ಟಾಂತ ಕೊಟ್ಟವ, ಭಾಳ ಸುಂದರ. ಎಷ್ಟು ಚಂದ. ಬ್ರಹ್ಮಾನಂದ ಸಹ ರಸಾನುಭೂತಿ ಕಲಿತೈ ಭೂತೈ ಸುಶೀತೈರ್ಹಿತೈ ಯುಷ್ಮದ್ ವಾಕ್ಯ ಕಲಶೋಜ್ಜಿತೈ ಶ್ರುತಿ ಸುಖೈರ್ ವಾಕ್ಯಾಮೃತೈ ಶೇಷಯ ಸಂತಪ್ತಂ ಭವತಾಪ ದಾವದಹನ ಜ್ವಾಲಾಭಿರೇನಂ ಪ್ರಭು ಧನ್ಯಸ್ತೆ ಭವದೀ ಕ್ಷಣಗತೆ ಪಾತ್ರೀಕೃತ ಸ್ವೀಕೃತ. ಶಂಕರಾಚಾರ್ಯರು ಅವ್ರ ಸಾಹಿತ್ಯಗಳು ಇದ್ದರು, ಜ್ಞಾನಿಗಳಿದ್ದು. ಜ್ಞಾನಿ ಇದ್ದರೆ ಶಬ್ದ ಇಲ್ಲದೆ ಏನು ಮಾಡ್ಬೇಕ್ರಿ? ಘನ ವಿದ್ವಾಂಸರು. ಎಲ್ಲಿ ಯಾವ ಶಬ್ದ ಇಡಬೇಕು, ಯಾವ ಶಬ್ದ ಪರಿಣಾಮ ಆಗ್ತದೆ ಅನ್ನೋದು ಗೊತ್ತಿರ್ಬೇಕಲ್ರಿ. ಅದೇ ಮುಖ್ಯ ಇರ್ತದೆ, ಹೌದಲ್ಲ? ರೊಕ್ಕ ಭಾಳ ಬಂದಿದೆ, ಎಲ್ಲಿ ಖರ್ಚು ಮಾಡಬೇಕು ಹೆಂಗೆ ಅನ್ನೋದೇ ಗೊತ್ತಿಲ್ಲ. ಅದು ಗೊತ್ತಿಲ್ಲ ಅಂದ್ರೆ ರೊಕ್ಕ ಏನು ಮಾಡ್ತದೆ, ಮತ್ತೆ ಅಸಹ್ಯ ಮಾಡ್ತದೆ, ದುಡ್ಡು ಕೊಡ್ತದೆ. ಅವರು ಶಂಕರಾಚಾರ್ಯ ಹಿಂಗಿದ್ದರೆ ಜ್ಞಾನದ ಅನಂತ ಘನ ಶ್ರೀಮಂತರಿದ್ದರು. ಅದನ್ನು ಹೆಂಗೆ ಖರ್ಚು ಮಾಡಬೇಕು ಅನ್ನೋದು ಗೊತ್ತಿತ್ತು ಅವರು. ಸುಮ್ಮನೆ ಬರೆದು ಎಷ್ಟು ಸುಂದರವಾಗಿ ದೃಷ್ಟಾಂತ ಯುಕ್ತಿ ಕೊಟ್ಟು ಹೇಳಕತ್ತಾರೆ. ಹೇ ಗುರುನಾಥ, ನನಗೆ ಪಾತ್ರನೂ ಮಾಡಿದೆ, ಸ್ವೀಕಾರ ಮಾಡಿ. ಹೆಂಗೆ ಮಾತನಾಗ ಮಳು ಮಾಡಿದೆ, ನನಗೆ ಮಾತಾಡೇ ಮಳು ಮಾಡಿದ್ದೀನಿ, ಮಾತಾಡೇ ಮಳು ಮಾಡಿ. ಅವು ಎಂಥ ಮಾತು ರೀ, ಎಂಥ ಮಾತು. ಆ ಮಾತು ಹೆಂಗೆ ಆಡಿದೆ ಅನ್ನೋದು ನಾಳೆ ಹೇಳ್ತಾರೆ.